ಪೂಜ್ಯ ಜಯೇಂದ್ರಪುರಿ ಮಹಾಸ್ವಾಮಿಯವರು ಪೀಠಾಧಿಪತಿಗಳು, ಕೈಲಾಸಾಶ್ರಮ ಮಹಾಸಂಸ್ಥಾನ ಬೆಂಗಳೂರು ಅತಿಥಿಗಳಾದದ್ರಿಂದ ಮೊದಲು ತಮ್ಮ ಹೆಸರು ತಗೊಳ್ತಾ ಇದ್ದೇನೆ. ತಮ್ಮ ಪಾದಗಳಿಗೆ ಪಡಮಡುತ್ತಾ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು, ಬೃಹನ್ಮಠ ತರಳುಬಾಳು ಬೃಹನ್ಮಠ ಗುರುಗಳ ಚರಣಗಳಿಗೆ ಶಿರಸ ನಮಿಸುತ್ತಾ, ಈ ಒಂದು ತರಳುಬಾಳು ಹುಣ್ಣಿಮೆಯಲ್ಲಿ ಉಡುಪಿಯಿಂದ ನನ್ನನ್ನು ಕರೆಸಿ ಇಲ್ಲಿ ಅವಕಾಶ ಕೊಟ್ಟದಕ್ಕೆ ನಾನು ಶ್ರೀಕೃಷ್ಣನ ಆಣೆ ಇಟ್ಟು ಧನ್ಯವಾದವನ್ನು ಹೇಳ್ತಾ, ಎಲ್ಲಿಯ ಮಾಮರ, ಎಲ್ಲಿಯ ಕೋಗಿಲೆ, ಎಲ್ಲಿಯ ಬೆಟ್ಟದ ನಲ್ಲಿಕಾಯಿ, ಎಲ್ಲಿಯ ಸಮುದ್ರದ ಉಪ್ಪು, ಎಲ್ಲಿಯ ರಾಗಿ ಮುದ್ದೆ, ಎಲ್ಲಿಯ ಮೀನಿನ ಕರಾವಳಿ. ಈ ಒಂದು ಸಂಬಂಧವನ್ನು ಬೆಸೆದಿದ್ದರೆ ಅದು ಸ್ವಾಮಿಗಳ ಒಂದು ಕಟಾಕ್ಷ ಹಾಗೂ ಒಂದು ಅವರ ಆಶೀರ್ವಾದ ಅಂತ ನಾನು ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಬಹಳ ಸಂತೋಷದಿಂದ ನಿನ್ನೆಯಿಂದ ಇಲ್ಲೇ ಬಂದು ಕೂತ್ಕೊಂಡಿದ್ದೀನಿ. ಆ ನಿನ್ನೆಯಿಂದ ಬಂದು ಆ ಬಿಸಿಲಿನ ಊರಿನಿಂದ ಬಂದವಳಿಗೆ ಇಲ್ಲಿ ಸ್ವಲ್ಪ ಥಂಡಿಯಾಗಿ ಸ್ವಲ್ಪ ಗಂಟಲು ಕೆಟ್ಟಿದೆ. ಹೆಚ್ಚೆಲ್ಲ ಒಂದು 8 ವಿಕ್ಸ್ ಚಾಕ್ಲೇಟ್ ತಿಂದಿದ್ದೀನಿ. ನೀವೆಲ್ಲ ಅಂದ್ಕೊಂಡಿರ್ಬೋದು ಮೇಡಮ್ ಏನೋ ತಿಂತಾನೇ ಇದ್ದಾರೆ ಅಂತ. ಹಾಗಲ್ಲ, 8 ವಿಕ್ಸ್ ಚಾಕ್ಲೇಟ್ ತಿಂದಿದ್ದೀನಿ. ಸ್ವರದಲ್ಲಿ ಒಂದು ಸ್ವಲ್ಪ ಮಾಧುರ್ಯ ಕಡಿಮೆ ಆಗಿದೆ. ಅದು ತಾವೆಲ್ಲರೂ ಸಹಿಸಿಕೊಳ್ತೀರಿ ಅನ್ನುವ ಒಂದು ವಿಶ್ವಾಸದಿಂದ ನನ್ನ ಮಾತನ್ನು ಮುಂದುವರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮೆಲ್ಲರಿಂದ ಜೋರಾದ ಚಪ್ಪಾಳೆಯ ನಿರೀಕ್ಷೆಯೊಂದಿಗೆ. ಒಬ್ಬ ಯುದ್ಧಕ್ಕೆ ಹೋಗಿ ಬಂದಿದ್ದಂತೆ ಗುರುಗಳೇ. ಯುದ್ಧಕ್ಕೆ ಹೋಗಿ ಬಂದವನು ಮನೆಗೆ ಬಂದ ಮೇಲೆ ತನ್ನ ಹೆಂಡತಿ ಮಕ್ಕಳ ಮುಂದೆ ಸಾಹಸ ಹೇಳ್ಕೊಡ್ತಾ ಇದ್ದಂತೆ ಊಟ ಮಾಡಬೇಕಾದ್ರೆ. ನಾನು ಯುದ್ಧದಲ್ಲಿ ಒಂದು 14 ಮಂದಿದು ಕೈ ಕಡ್ದೆ, ಒಂದು 20 ಮಂದಿದು ಕಾಲು ಕಡ್ದೆ, ಒಂದು 7-8 ಮಂದಿದು ಕಣ್ಣು ಕಿತ್ತಾಕಿದೆ ಅಂತ ಹೇಳಿದ ಅಂತೆ. ಮಕ್ಕಳು ಊಟ ಮಾಡ್ತಿದ್ದವರು ಬಿಟ್ಟ ಕಣ್ಣಲ್ಲಿ ಅಪ್ಪನನ್ನು ನೋಡ್ತಾ ಇದ್ರಂತೆ. ಯಾಕಂದ್ರೆ ಮಕ್ಕಳು ಅಪ್ಪನ ಮೇಲೆ ಬಹಳ ವಿಶ್ವಾಸ ಮಾಡ್ತಾರೆ ಮಕ್ಕಳು ನೋಡಿ. ಆದರೆ ಹೆಂಡತಿ ನೋಡಿ ಅವಳು ಅಷ್ಟು ಬೇಗ ವಿಶ್ವಾಸ ಮಾಡೋದಿಲ್ಲ. ಅವಳು ಕೇಳಿದ್ಲಂತೆ ನಿಧಾನವಾಗಿ, ಅಲ್ಲ ಇವರೇ, ಅವಳು ಉಪ್ಪಿನಕಾಯಿಯನ್ನು ಬಡಿಸ್ತಾ ಕೇಳಿದ್ಲಂತೆ, ಅಲ್ಲ ಇವರೇ, ನೀವು ಅಲ್ಲಿ ಯುದ್ಧಕ್ಕೆ ಹೋದವರು ಆ ಕೈ ಕಾಲು ಬೆರಳು ಕಣ್ಣು ಕಟ್ ಮಾಡೋದಕ್ಕಿಂತ ಅವನ ಕುತ್ತಿಗೆ ಕೊಡಿಬೋದಿತ್ತಲ್ಲ ಶತ್ರು ಇದ್ದು ಅಂತ ಹೇಳುವಾಗ ಅವ್ರು ಹೇಳಿದ್ರಂತೆ, ಆ ಕುತ್ತಿಗೆಯನ್ನು ಮೊದಲೇ ಯಾರೋ ಕಡ್ದಿಟ್ಟಿದ್ರು ಮಾರಾಯ್ತಿ, ಹಾಗಾಗಿ ನಾನು ಕೈ ಕಾಲು ಕಡಿಬೇಕಾಯ್ತು ಅಂತ. ಇವತ್ತು ನನಗೆ ಆಗಿರುವ ಅವಸ್ಥೆ ಇದೆ. ನನ್ನ ಮೊದಲು ಮಾತನಾಡಿದವರೆಲ್ಲರೂ ಸ್ತ್ರೀಯರು ಕತ್ತಿ ಗುಡಾಣಿ ಹಿಡ್ಕೊಂಡು ಸ್ತ್ರೀಪರವಾಗಿ ಮಾತನಾಡಿ ನನಗೆ ಮಾತಾಡಲಿಕ್ಕೆ ಯಾವ ವಿಚಾರವನ್ನು ಉಳಿಸ್ಲಿಲ್ಲ ಗುರುಗಳೇ. ಏನಾದರೂ ಒಂಚೂರು ಬಾಕಿ ಇದ್ರೆ ನಾನು ನಮ್ಮ ಮುದ್ದೆ ಇಡ್ತೇನೆ, ತಾವು ಅದನ್ನು ದಯವಿಟ್ಟು ಸ್ವೀಕರಿಸಬೇಕು, ನನಗೆ ಪ್ರಸಾದ ಕೊಡಬೇಕು ಅಂತ ನಾನು ದಯವಿಟ್ಟು ಕೇಳ್ತಾ ಇದ್ದೀನಿ. ಸ್ನೇಹಿತರೆ, ಸ್ತ್ರೀಪರವಾಗಿ ಮಾತನಾಡೋದು ಅಂದ್ರೆ ಒಂದು ಸವಾಲು. ಒಬ್ಬ ವಾಕಿಂಗ್ ಹೋಗ್ತಾ ಇದ್ದಂತೆ ಗುರುಗಳೇ. ವಾಕಿಂಗ್ ಹೋಗ್ತಾ ಇರ್ಬೇಕಾದ್ರೆ ನಾನು ಹೋಗಿದ್ರೆ ಇಷ್ಟಿರ್ತಿದ್ನ, ಅವನು ಹೋಗ್ತಾ ಇದ್ದಂತೆ. ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆ ಒಬ್ಬನನ್ನ ನೋಡ್ತಾ ಹೋಗ್ತಿದ್ದಂತೆ. ಆ ಎದುರುಗಡೆ ಅವನು ಇವನಿಗಿಂತ ಒಂದು 5 ಮೀಟರ್ ಮುಂದಿದ್ದ. ಪಟಾಪಟಿ ಟೀ ಶರ್ಟ್ ಹಾಕೊಂಡು ಶೂಸ್ ಹಾಕೊಂಡು ಲಟಪಟ ನಡೀತಾ ಇದ್ದ. ಇವನಿಗೊಂಥರ ಇಜ್ಜತ್ಕ ಸವಾಲಾಯಿತು. ಅವನು ಅಷ್ಟು ಫಾಸ್ಟ್ ನಡಿಬೇಕಾದ್ರೆ ನಾನು ಅವನನ್ನ ಕ್ರಾಸ್ ಮಾಡಬೇಕು ಅಂತ ಇವನು ಶಕ್ತಿ ಮೀರಿ ನಡಿಲಿಕ್ಕೆ ಶುರು ಮಾಡಿದ. ಎಷ್ಟೇ ನಡೆದ್ರು ಅವನನ್ನ ಕ್ರಾಸ್ ಮಾಡ್ಲಿಕ್ಕೆ ಇವನಿಗೆ ಆಗ್ಲಿಲ್ಲ. ಹೋದ ಅವನಿಗೆ ಗೊತ್ತೇ ಇಲ್ಲ. ಅವನು ಪಾಪ ಪಟಾಪಟಿ ಟೀ ಶರ್ಟ್ ಕೈ ಬೀಸ್ಕೊಂಡು ಹೋಗ್ತಾನೆ ಇದ್ದಾನೆ. ಇವನಿಗೆ ಮಾತ್ರ ಗೊತ್ತು ಅವನಿಗೆ ಹಿಂದಕ್ಕೆ ಆಗ್ಬೇಕು ಅಂತ. ಹಾಗೆ ಇವನು ಅವನ ಟೀ ಶರ್ಟ್ ನೋಡ್ಕೊಂಡು ಹಿಂದಕ್ಕೆ ಹೋಗ್ತಾ ಹೋದದ್ದೆಲ್ಲಿಗೆ ಅವನ ಮನೆಗೆ. ಅವನ ಮನೆ ಬಾಗಿಲಿಗೆ ಅವನು ಹೋಗಿ ಅವನ ಪಾಡಿಗೆ ಒಳಗಡೆ ಹೋದ. ಇವನಿಗಾಗ ಜ್ಞಾನೋದಯ ಆಯಿತು. ನಿಂತ್ಕೊಂಡು ನೋಡ್ದ, ಅರೇ ದೇವ್ರೆ, ನಾನು ಏನ್ ಮಾಡಿದೆ ಕೆಲಸ, ನಾನು ಇಲ್ಲಿ ತನಕ ಯಾಕೆ ಬಂದೆ ಅಂತ ಹುಡುಕ್ತಾನೆ ಅವನು. ಮತ್ತೆ ತಲೆ ಕೆರೆದು ಯೋಚನೆ ಮಾಡ್ತಾನೆ, ಹಾಗಾದ್ರೆ ನಾನು ಇವತ್ತು ಕಳ್ಕೊಂಡಾದ್ರೂ ಏನು ಅಂತ. ಅವನನ್ನ ಹಿಂದೆ ಹಾಕುವ ಬರದಲ್ಲಿ ನಾನು ಕಳ್ಕೊಂಡದ್ದಾದ್ರೂ ಏನು ಅಂದ್ರೆ ಏನಿಲ್ಲ. ಆ ಸುಂದರ ಬೆಳಗಿನ ಆ ಒಂದು ಚಂದದ ಉದಯ ಸೂರ್ಯನನ್ನು ನೋಡ್ಲಿಲ್ಲ. ರಸ್ತೆಯಲ್ಲಿ ಆಡ್ತಿರುವಂತಹ ಚಿಲಿಪಿಲಿಯ ಮಕ್ಕಳನ್ನು ನೋಡ್ಲಿಲ್ಲ. ಆ ಗಿಡ ಮರಗಳಲ್ಲಿರುವಂತಹ ಹಕ್ಕಿ ಪಕ್ಷಿಗಳ ಒಂದು ಸುಂದರ ಗಾನವನ್ನು ಕೇಳಲಿಲ್ಲ. ರಸ್ತೆಯಲ್ಲಿ ಸಿಗುವಂತಹ ಅನೇಕರ ಮುಖದಲ್ಲಿರುವ ನಗುವನ್ನು ಗಮನಿಸಲಿಲ್ಲ.
ಏನೂ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಒಬ್ಬಳನ್ನ ಹಿಂದೆ ಹಾಕುವ ಭರದಲ್ಲಿ ಇವತ್ತು ನಾವು ಮಾಡ್ತಾ ಇರೋದು ಅದೇ. ಒಬ್ಬರನ್ನ ಹಿಂದೆ ತರಬೇಕು ಅನ್ನುವ ಒಂದು ಉದ್ದೇಶದಿಂದ ನಾವು ಎಲ್ಲವನ್ನೂ ತ್ಯಾಗ ಮಾಡಿ ಮುಂದಕ್ಕೆ ನುಗ್ತಾ ಇದ್ದೇವೆ. ಸ್ನೇಹಿತರೆ, ಅಗತ್ಯ ಇದೆಯಾ? ನಮ್ಗೆ ಬೇಕಾಗಿರೋದೇನು? ಯಶಸ್ಸು. ಅದನ್ನ ಇನ್ನೊಬ್ಬರನ್ನ ತುಳಿದು ದೂಡಿ ಹಿಂದಕ್ಕೆ ಹಾಕಿ ನಾವು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ಸಂತೋಷಗಳನ್ನ, ಎಲ್ಲ ಆನಂದಗಳನ್ನ ಅನುಭವಿಸ್ತಾ ನಾವು ಮುಂದುವರಿಲಿಕ್ಕೆ ಸಾಧ್ಯವಿದೆ ಅನ್ನೋದು ನನ್ನ ಮತ. ಹೌದಾದ್ರೆ ತಾವು ಚಪ್ಪಾಳೆ ತಟ್ಟಬೇಕು. ಸ್ನೇಹಿತರೆ, ನಾನು ನುಡಿ ಹಬ್ಬಕ್ಕೆ ಬಂದಾಗಲೂ ಈ ಮಾತನ್ನ ಹೇಳಿದ್ದೆ. ಇವತ್ತು ಪುನಃ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶ್ರೀರಾಮಚಂದ್ರ ತುಂಬಾ ಹಠ ಮಾಡ್ತಿದ್ದಂತೆ. ಮಗು ಅಂದಮೇಲೆ ಎಲ್ಲ ಮಕ್ಕಳು ಒಂದೇ. ಬಹಳ ಹಠ ಮಾಡ್ತಿದ್ದಂತೆ. ಮಗು ಹಠ ನಿಲ್ಲಿಸ್ಲೇ ಇಲ್ಲ. ಯಾರು ಏನು ಕಸರತ್ತು ಮಾಡಿದ್ರು ಹಠ ನಿಲ್ಲಿಸ್ಲೇ ಇಲ್ಲ. ನಿಮ್ಗೆಲ್ರಿಗೂ ಗೊತ್ತು, ಅಲ್ಲಿ ಒಬ್ಳು ಕುರೂಪಿ ಮಂಥರೆ ಅಂತ ಇದ್ಲು. ಕೈಕೇಯಿ ಜೊತೆ ಅವಳ ತಾಯಿ ಮನೆಯಿಂದ ಮಂಥರೆ ಬಂದಿದ್ಲು. ಆ ಮಂಥರೆ ಒಂದು ಕನ್ನಡಿಯನ್ನ ತಂದು ಶ್ರೀರಾಮನಿಗೆ ತೋರಿಸಿದ್ಲಂತೆ. ನೋಡು ಮಗು, ಇದರಲ್ಲಿರುವ ಒಂದು ಚಂದ್ರನನ್ನ ನೋಡು ಅಂತ ನೋಡುವಾಗ ಆ ಪುಟ್ಟ ಶ್ರೀರಾಮ ಆ ಕನ್ನಡಿಯನ್ನ ನೋಡಿ ಕಿಲಕಿಲನೆ ನಕ್ಕು ಬಿಟ್ಟನಂತೆ. ಆ ಪುಟ್ಟ ಶ್ರೀರಾಮ ಕನ್ನಡಿಯನ್ನ ನೋಡಿ ಕಿಲಕಿಲನೆ ನಕ್ಕ ಕೂಡಲೇ ಇಡೀ ಪ್ರಜೆಗಳಿಗೆಲ್ಲ ಸಂತೋಷವಾಯಿತು, ರಾಜ ಪರಿವಾರಕ್ಕೆಲ್ಲ ಸಂತೋಷ ಆಯಿತು. ಸಂತೋಷದ ಅಲೆಯಲ್ಲಿ ಹರಿಲಿಕ್ಕೆ ಶುರುವಾಯಿತು. ಇಡೀ ರಾಜ ಪರಿವಾರಗಳು ಮಂಥರೆಯನ್ನ ಅಭಿನಂದಿಸ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಕೆಲವು ಹೊಟ್ಟೆ ಕಿಚ್ಚಿನ ಮನುಷ್ಯರಲ್ಲಿ ಇದ್ದವರು ಅವ್ರೇನ್ ಹೇಳಿದ್ರಂದ್ರೆ, ಮಂಥರೆಯನ್ನೇ ನೋಡಿದ್ರು ಹೊಟ್ಟೆ ಕಿಚ್ಚಿನಲ್ಲಿ. ಮಂಥರೆ ನಿಧಾನವಾಗಿ ಗೂನುವೆನ್ನ ಹಿಡ್ಕೊಂಡು ಆ ಶ್ರೀರಾಮನನ್ನ ಅಪ್ಪಿ ಹಿಡಿಯಲಿಕ್ಕೆ ಬಂದ್ಲು. ಆಗ ಹೊಟ್ಟೆ ಕಿಚ್ಚಿನ ಮನುಷ್ಯರು ಹೇಳಿದ್ರು, ಮುಟ್ಬೇಡ, ಮುಂದೆ ರಾಜನಾಗಬೇಕಾಗಂತ ಹುಡುಗ ಅವನು, ನೀನು ಕುರೂಪಿ, ಅವನನ್ನ ಮುಟ್ಟಬಾರ್ದು, ನೀನು ಅನಿಷ್ಟ ಅಂತ ಹೇಳಿದ್ರು. ಮಂಥರೆ ಹಿಂದಕ್ಕೆ ಸರಿದ್ಲು. ಸರಿವಾಗ ಹೀಗೆ ಸರಿಲಿಲ್ಲ. ಅಪಮಾನದ ಬೆಂಕಿಯನ್ನು ತನ್ನ ಹೊಟ್ಟೆಯಲ್ಲಿ ತುಂಬಿಕೊಂಡು ಧಗಧಗನೆ ಉರಿಯುತ್ತಾ ಹಿಂದಕ್ಕೆ ಸರಿದ್ಲು. ಸ್ನೇಹಿತರೆ, ಹಿಂದೆ ಸರಿದವಳು ಹಾಗೆ ನಿಲ್ಲಿಲ್ಲ. ಕೈಕೇಯಿಯ ಕಿವಿಯನ್ನ ಸಾಧ್ಯವಾದಷ್ಟು ಊದಿದ್ಲು. ಎಷ್ಟು ಸಾಧ್ಯವಾದಷ್ಟು ಊದಿದ್ಲು. ಇಡೀ ರಾಮಾಯಣಕ್ಕೆ ಕಾರಣವಾಯಿತು ಮಂಥರೆಯ ಅವಮಾನ ಮತ್ತೆ ಕೈಕೇಯಿಯ ಕಿವಿ ಊದುವಿಕೆ. ನಮಗೆ ಇಂಥ ಮಂಥರೆಯರು ಪ್ರಪಂಚದಲ್ಲಿ ಬೇಕೇ? ನಮ್ಗೆ ಇಂಥ ಕೈಕೇಯಿಯರು ಪ್ರಪಂಚದಲ್ಲಿ ಬೇಕೇ? ಇದ್ಯಾಕೆ ಆಯ್ತು? ಇದ್ಯಾಕಾಯ್ತಂದ್ರೆ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಗೌರವ ಕೊಡದೆ ಮಾಡಿದ ಅಪಮಾನದ ಬೆಂಕಿ ಇಡೀ ರಾಮಾಯಣಕ್ಕೆ ಕಾರಣ ಆಯಿತು. ಸ್ನೇಹಿತರೆ, ಹಾಗಾದ್ರೆ ನಾನು ನೀರು ಕುಡಿತಾ ಇದ್ದೀನಂತ ನಿಲ್ಲಿಸ್ತೀನಿ ಅಂತ ತಿಳ್ಕೊಳ್ಬೇಡಿ. ಆ ಆಸೆನೇ ಬಿಟ್ಟು ಬಿಡಿ. ನೀವು ನಮ್ಮನ್ನು ಮಾತೆ ಅಂತ ಕರೆಯುವುದೇ ಮಾತು ಜಾಸ್ತಿ ಅಂತ, ಇವರನ್ನೆಲ್ಲ ಪಿತ್ತ ಅಂತ ಕರೆಯುವುದೇ ಒಂಚೂರು ಪಿತ್ತ ಜಾಸ್ತಿ ಅಂತ. ಅಂಥದ್ರಲ್ಲಿ ಮೈಕ್ ಬೇರೆ ಕೊಟ್ಟಿದ್ದಾರೆ, ನಿಲ್ಲಿಸ್ತೇನೆ ನಾನು. ಸ್ನೇಹಿತರೆ, ಇಂಥ ಮಂಥರೆಗಳು ನಮಗೆ ಬೇಕಾಗಿಲ್ಲ. ನಾವು ಮಾಡಬೇಕಾದದ್ದು ಇಷ್ಟೇ, ಇನ್ನೊಬ್ಬರಲ್ಲಿರುವಂತಹ ಗುಣವನ್ನ ಗುರುತಿಸಿ ನಾವು ಅವರಿಗೆ ನಿರಂತರವಾಗಿ ಬೆನ್ನು ತಟ್ಟುವ ಪ್ರೋತ್ಸಾಹವನ್ನು ಯಾವ ರೀತಿ ನಮ್ಮ ಜಗದ್ಗುರುಗಳು ಎಲ್ಲಿಯೋ ಇದ್ದ ಒಂದು ಸಾಮಾನ್ಯ ಗೃಹಿಣಿಗೆ ಇಲ್ಲಿ ಕರೆದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೋ, ಅದೇ ರೀತಿ ನಿಮ್ಮ ಸುತ್ತಮುತ್ತ ಇರುವಂತಹ ಅನೇಕ ಪ್ರತಿಭೆಗಳನ್ನ ನೀವು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ರೆ ಎಲ್ಲಿಯೂ ಮಂಥರೆಯೂ ತಯಾರಾಗೋದಿಲ್ಲ, ಎಲ್ಲಿಯೂ ಕೈಕೇಯಿಯೂ ತಯಾರಾಗೋದಿಲ್ಲ. ನಮ್ಮ ಸುತ್ತಮುತ್ತ ಅನೇಕ ಪ್ರತಿಭೆಗಳಿವೆ. ನೀವು ಬೇಕಾದ್ರೆ ನೋಡಿ, ಒಂದು 7-8 ಜನ ಹೆಂಗಸರು ಒಂದು ಎಂಥದೋ ಸ್ವಸಹಾಯ ಯೋಜನೆದು ಮೀಟಿಂಗಿಗೋ ಅಲ್ಲಿಗೋ ಇಲ್ಲಿಗೋ ಹೋಗಿರ್ತಾರೆ. ಅಲ್ಲಿ ಹೋದಾಗ ಪಕ್ಕದವಳ ಹತ್ರ ಹೇಳೋದು, ಇವತ್ತು ಮೀಟಿಂಗಿಗೆ ಸುಶೀಲಕ್ಕ ಬಂದಿದ್ಲು, ನಾನು ಅವಳ ಹತ್ರ ಮಾತಾಡಲೇ ಇಲ್ಲ. ಯಾಕೆ? ಇಲ್ಲ, ಮಾತಾಡ್ಲಿಲ್ಲ ನಾನು. ಯಾಕೆ ಮಾತಾಡ್ಲಿಲ್ಲ? ನಂಗೆ ಅವಳನ್ನು ಕಂಡ್ರೆ ಆಗೋದಿಲ್ಲ. ಯಾಕಾಗೋದಿಲ್ಲ? ಯಾಕಾಗೋದಿಲ್ವ, ನನಗೆ ಮರ್ತೇ ಹೋಗಿದೆ. ಯಾಕಾಗೋದಿಲ್ಲ ಅನ್ನೋದು ಮರ್ತೋಗುವ ಮಟ್ಟಕ್ಕೆ ಬಂದಿದ್ದೇವೆ. ಆದ್ರೆ ಅವರನ್ನ ನಾವು ಕಂಡ್ರೆ ಆಗೋದಿಲ್ಲ. ಸ್ನೇಹಿತರೆ, ನಾನೊಂದು ಸ್ಕೂಟರ್ ಬಿಡ್ತೇನೆ, ನೀವು ನಂಬೋದು ಬಿಡೋದು ನಿಮ್ಮಿಷ್ಟ. ನಾನೊಂದು ಸ್ಕೂಟರ್ ಬಿಡ್ತೇನೆ. ಕೆಲವೊಮ್ಮೆ ಅದು ಹ್ಯಾರಿ ಪಾಟರ್ ಗಾಳಿಯಲ್ಲಿ ಹೋದಾಗ ಕಾಣಿಸ್ತದೆ, ಕೆಲವೊಮ್ಮೆ ಗಣಪತಿ ಬಪ್ಪ ಇಲಿ ಮೇಲೆ ಕೂತ್ಕೊಂಡು ಹೋದಂಗೂ ಕಾಣಿಸ್ತದೆ. ಸ್ಕೂಟರ್ ಕೆಲವೊಮ್ಮೆ ಕಾಣಿಸೋದಿಲ್ಲ, ನಾನು ಆದರೆ ನಾನು ಆ ಸ್ಕೂಟರ್ ಬಿಟ್ಕೊಂಡು ಹೋಗ್ತೇನೆ.
ನಾನು ಮೊನ್ನೆ ಕೃಷ್ಣ ಮಠದ ಹತ್ರ ಹೋಗಿ ಸ್ಕೂಟರ್ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಒಳಗೆ ಹೋಗಿ ಎಲ್ಲ ಪೂಜೆ ಗೀಜೆ ನೋಡಿಬಿಟ್ಟು ಹೊರಗಡೆ ಬಂದೆ. ಹೆಲ್ಮೆಟ್ ತೆಗೆದೆ, ತಲೆಗೆ ಹಾಕಿದೆ, ಕೀ ತೆಗೆದು ಆನ್ ಮಾಡ್ತೇನೆ, ಸ್ಕೂಟ್ರ್ ಚಾಲೂ ಆಗಲಿಲ್ಲ. ಅಯ್ಯಪ್ಪ ಇದೇನಾಯ್ತಪ್ಪ ನನ್ನ ಸ್ಕೂಟರಿಗೆ ಅಂತ ಪುನಃ ತಿರುಗಿಸ್ತಾ ಇದ್ದೇನೆ. ಒಬ್ಬ ಸಜ್ಜನ ಯುವಕ ಬಂದು, ಮೇಡಮ್ ಈ ಕೀ ಆಗ್ತದ ನೋಡಿ ಅಂದ. ನನಗೆ ಒಂದು ಕೀ ತೆಗೆದು ಕೊಟ್ಟ. ನಾನು ಹಾಕಿ ತಿರುಗಿಸಿದ ಕೂಡಲೇ ಸ್ಕೂಟರ್ ಗುರ್ರಂತು. ಯಪ್ಪ ಇದು ಯಾವ ರೀತಿ ಮಾಯಕದ ಕೀ ಮಾರೇರೆ? ಹಾ, ನಿಮ್ಮ ಕೀ ಹಾಕಿದ್ರೆ ತಿರುಗ್ತದೆ, ನಿಮ್ಮ ಕೊಟ್ಟದ್ದು. ನನ್ನ ಕೀ ಹಾಕಿದ್ರೆ ನನ್ನ ಸ್ಕೂಟ್ರ್ ಮಾತಾಡೋದಿಲ್ಲ, ಇದು ಯಾವ ರೀತಿ ಇದು ಅಂತ ಹೇಳುವಾಗ ಅವನು ಹೇಳ್ದ, ಸ್ಕೂಟ್ರ್ ಕೂಡ ನಮ್ದೇ ಮೇಡಮ್ ಅಂತ ಹೇಳ್ದ. ಸ್ಕೂಟ್ರ್ ಕೂಡ ಅವನದ್ದೇ, ಕೀ ಮಾತ್ರ ಅಲ್ಲ. ಅಯ್ಯೋ ದೇವರೇ, ತಪ್ಪಾಯಿತು ಅಂತ ನನ್ನ 5.25 ಅಡಿ ದೇಹವನ್ನ 4 ಅಡಿಗೆ ಕುಗ್ಗಿಸಿ ಮೇಡಮ್ ನನ್ನ 80 kg ಲೆಕ್ಕ ಇಟ್ಕೊಳ್ಬೇಡಿ, ಅಷ್ಟೇ ಇದ್ದೀನಿ, 80 kg ತೂಕವನ್ನ 25 kgಗೆ ಇಳಿಸಿ ನಾನು ಕೈ ಮುಗಿದು, ಅಣ್ಣ ತಪ್ಪಾಯಿತು ಅಂತ ಹಿಂಭಾಗದಲ್ಲಿ ಹೀಗೆ ಹೆಜ್ಜೆ ಇಟ್ಟು ಹೋಗ್ತಾ ಇದ್ದೀನಿ. ಅವನು ನನ್ನ ಜೊತೆನೇ ಬರ್ತಾ ಇದ್ದಾನೆ. ಓ ರಾಮ, ತಪ್ಪಾಯಿತು ಅಂತ ಹೇಳಿದ್ರೆ ಈ ಮನುಷ್ಯನಿಗೆ ಭಾಷೆ ಇಲ್ವಾ? ನಾನು ಹೇಳಿದೆ ತಪ್ಪಾಯಿತು ಅನ್ನಲ್ಲ ಸರ್, ಏನೋ ತಪ್ಪಾಯಿತು, ಪರಮಶ ಆಯಿತು ಅಂತ ಹೇಳುವಾಗ ಅವನು ಹೇಳ್ತಾನೆ, ಮೇಡಮ್ ನೀವು ಹಾಕಿರೋ ಹೆಲ್ಮೆಟ್ ಕೂಡ ನಂದೇಯಾ? ನಾನು ಹಾಕಿರೋ ಹೆಲ್ಮೆಟ್ ಕೂಡ ನಂದೇಯಾ? ಓ ದೇವರೇ, ಭಗವಂತ ಶ್ರೀಕೃಷ್ಣ, ಈ ರೀತಿಯ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನನ್ನ ಸ್ಕೂಟರು, ನನ್ನ ಹೆಲ್ಮೆಟ್, ನಾನು ಹೆಲ್ಮೆಟ್ ಹಾಕಿ ತಿರುಗೋದೇ ಇಲ್ಲ ಮೇಡಮ್, ನೀವು ಉಡುಪಿಗೆ ಬರಬೇಡಿ. ಯಾಕಂದ್ರೆ ನನಗೆ ಹೆಲ್ಮೆಟ್ ಹಾಕಿದ್ರೆ ತಲೆನೋವು ಶುರುವಾಗತ್ತೆ ಅಂತ ಎಲ್ಲ ನಮ್ಮ ಟ್ರಾಫಿಕ್ ಪೊಲೀಸ್ನವರು ಒಂದು ನಮಸ್ಕಾರ ಕೊಟ್ಟರು, ಈಗಂತಾರೆ ಬಿಡ್ತಾರೆ. ಇವತ್ತಿನವರೆಗೂ ಒಬ್ರು ಫೈನ್ ಹಾಕ್ಲಿಲ್ಲ ಪುಣ್ಯಕ್ಕೆ. ಹಾಗಾಗಿ ನನಗೆ ಆ ದಿವಸದ ಮಟ್ಟಿಗೆ ಮರ್ತೇ ಹೋಯ್ತು, ನಾನು ಹೆಲ್ಮೆಟ್ಟೇ ಹಾಕೋದಿಲ್ಲ, ಅದು ಯಾವಾಗಲೂ ಡಿಕ್ಕಿಲಿರೋದು ಅಂತ. ಹಾಗಿರುವಾಗ ನನಗೆ ಇಂಥ ಒಂದು ಮರವು ನಮಗೆ ಬಾಧಿಸಿರುವಾಗ ಇನ್ನೊಬ್ಬರ ಬಗ್ಗೆ ಕೆಡುಕನ್ನ, ಅವರು ಮಾಡಿದ ಸಣ್ಣ ಪುಟ್ಟ ತಪ್ಪುಗಳನ್ನ ಅದನ್ನ ಅದ್ದಿ ರುಬ್ಬಿ ಯಾಕೆ ಸ್ವಾಮಿ ನಾವು ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದೇವೆ? ಮಹಿಳೆಯರೇ, ಮಾತೆಯರೇ, ಮೊದಲು ಎಲ್ಲವನ್ನ ಮರೆತು ಎಲ್ಲವನ್ನ ಸರಿಪಡಿಸಿಕೊಂಡು ಇದ್ದದ್ರಲ್ಲೇ ಸಂತಸದಿಂದ ಬದುಕಲು ಕಲಿಯೋಣ. ಒಂದು ಸಾಮಾನ್ಯವಾಗಿ ಒಂದೇ ಕಂಪನಿಯಲ್ಲಿ ಇರುವವರು ಕ್ವಾರ್ಟರ್ ಸಿಗ್ತದೆ ಗುರುಗಳೇ. ಕ್ವಾರ್ಟರ್ ಸಿಕ್ಕಿದಾಗ ಅಕ್ಕಪಕ್ಕದ ಮನೆಗಳಲ್ಲಿ ಇರ್ತಾರೆ. ಆಗ ಇಬ್ರು ಹೆಂಗಸರು ಬಹಳ ಆತ್ಮೀಯ ಗೆಳತಿಯರು, ಪಕ್ಕದಲ್ಲಿ ಇದ್ಮೇಲೆ ಬಹಳ ಆತ್ಮೀಯ ಗೆಳತಿಯರು. ಆದ್ರೆ ಒಳಗೆ ಅವಳನ್ಕಂಡ್ರೆ ಇವಳಿಗಾಗುದಿಲ್ಲ, ಇವಳನ್ಕಂಡ್ರೆ ಅವಳಿಗಾಗುದಿಲ್ಲ. ಯಾಕಂದ್ರೆ ಒಂದೇ ಹುದ್ದೆಯಲ್ಲಿರುವವರು ಗಂಡಸರು, ಹೆಚ್ಚಾಗಿ ಒಂದೇ ಹುದ್ದೆಯಲ್ಲಿರ್ತಾರೆ, ಒಂದೇ ಸಂಬಳ ತಗೊಳ್ತಾಳೆ. ಇವಳು ಗಂಡನ ಹತ್ರ ಹೇಳೋದು, ನಿಮ್ಗೆ ಗೊತ್ತೇನ್ರಿ ಅವಳು ಶೀಲ ಇದ್ದಾಳಲ್ಲ, ಅವಳ ಗಂಡ ಅವಳಿಗೆ ನಿನ್ನೆ ಒಂದು ವಜ್ರದ ನೆಕ್ಲೆಸ್ ತಂದ್ರಂತೆ. ಹೌದಾ? ಹಾ, ನೀವು ಇದ್ದೀರಿ. ಸ್ವಲ್ಪ ಸಮಯ ಹೋಯ್ತು, ನೋಡಿದ್ರ ಅವಳ ಗಂಡ ಕಾರ್ ತಗೊಂಡ. ಹೌದಾ? ಹೌದು, ನೀವು ಇದ್ದೀರಿ. ಸ್ವಲ್ಪ ಸಮಯ ಆಯ್ತು, ನಿಮ್ಗೆ ಗೊತ್ತಾ ಶೀಲನ್ ಗಂಡ ಊರಲ್ಲಿ ಒಂದು ಜಮೀನ್ ತಕೊಂಡಿದಾರಂತೆ. ಹೌದಾ? ಹೌದು, ನೀವು ಇದ್ದೀರಿ. ಸ್ವಲ್ಪ ಸಮಯ ಆಯ್ತು, ನಿಮ್ಗೆ ಗೊತ್ತೇನ್ರಿ ಶೀಲನ್ ಗಂಡ ಆಕ್ಸಿಡೆಂಟ್ ಅಲ್ಲಿ ತೀರಿ ಹೋದ್ರಂತೆ. ಹೌದಾ? ನಂಗೆ ಗೊತ್ತಿತ್ತು ಹಾಗೇನಾದ್ರು ಕಣ್ತಾಗತ್ತೆ ಅವನಿಗೆ ಅಂತ. ಹೌದು, ನೀವು ಇದ್ದೀರಿ. 10 ಲಕ್ಷ ಬಂದಿದೆಯಂತೆ. 10 ಲಕ್ಷ ಇನ್ಶೂರೆನ್ಸ್ ಬಂದಿದೆಯಂತೆ. ನೀವು ಇದ್ದೀರಿ, ನೀವು 1 ಲಕ್ಷನೂ ಮಾಡಿಲ್ಲ ಇನ್ಶೂರೆನ್ಸ್. ಇಂಥ ಒಂದು ಕಂಪ್ಯಾರಿಸನ್ ಅಲ್ಲಿ ನಾವು ಬದುಕ್ತಾ ಇರಬೇಕಾದ್ರೆ ಸ್ನೇಹಿತರೆ, ನೀವು ಒಮ್ಮೆ ಚಿಂತನೆ ಮಾಡಿ, ನಾನು ಇವರು ಒಂದೇ ಸಂಬಳ ತಗೊಳ್ತಾ ಇರ್ಬೋದು, ಆದರೆ ಅವರಿಗಿರುವ ಜವಾಬ್ದಾರಿ ನನಗಿಲ್ಲದೆ ಇರ್ಬೋದು. ನಾನು ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಒಂದು ಪುಟ್ಟ ಸಂಸಾರದಲ್ಲಿ ಯಾವ ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ನಾನು ಬದುಕ್ತಾ ಇರ್ಬೋದು. ಆದ್ರೆ ಆ ಪಕ್ಕದ ಮನೆಯ ಗಂಡಸು ತನ್ನ ಅಕ್ಕ ತಂಗಿಯರಿಗೆ ಮದುವೆಯನ್ನ ಮಾಡಿ, ಅಪ್ಪ ಅಮ್ಮನ ಒಂದು ರೋಗಿಷ್ಠ ಅಪ್ಪ ಅಮ್ಮನಿಗೆ ಸಲಹಿಕೊಂಡು ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು, ಆ ಕಡೆ ಈ ಕಡೆ ಕಷ್ಟದಲ್ಲಿರುವ ಕುಟುಂಬಸ್ಥರಿಗೆ ಸಹಾಯ ಮಾಡಿ, ತನ್ನ ಸಂಬಳದಲ್ಲಿರುವ ಅರ್ಧಕ್ಕಿಂತಲೂ ಜಾಸ್ತಿ ಅಲ್ಲಿ ವ್ಯಯಿಸಿಕೊಂಡು ಸಂಸಾರ ತುಗಿಸಬಹುದು. ಹಾಗಿರುವಾಗ ಅವನು ಏನು ಮಾಡ್ಲಿಕ್ಕೆ ಸಾಧ್ಯ? ಈ ಶೀಲನ ಗಂಡನ ರೀತಿ ಮಾಡ್ಲಿಕ್ಕೆ ಆಗ್ತದೆ? ನಮ್ಮ ಗಂಡನ ಪರಿಸ್ಥಿತಿಯನ್ನು ಅರಿತುಕೊಂಡು ನಾವು ಬಾಳಿ, ನಾವು ಅವರಿಗೆ ಸಹಕಾರ ಕೊಡ್ತಾ ಇದ್ರೆ ಖಂಡಿತವಾಗಿಯೂ ನಂದ ಗೋಕುಲ ಅಲ್ವೇ ಮನೆ. ನಾವು ಸ್ತ್ರೀ ಸಮಾನತೆಯ ಹಕ್ಕುಗಳನ್ನ ಬೇಡುವ ಮೊದಲು ಹಕ್ಕು ಮತ್ತು ಕರ್ತವ್ಯ ಅನ್ನುವ ಒಂದು 2 ಇದೆ. ನಾವು ನಮ್ಮ ಕರ್ತವ್ಯಗಳನ್ನು ಮೊದಲು ಮಾಡೋಣ, ಹಕ್ಕು ತನ್ನಿಂದ ತಾನೇ ಬರ್ತಾ ಇದೆ. ಮಕ್ಕಳಿಗೆ ಯಾವಾಗ ಅವರು ಹೇಳಿದ್ರು, ನಾಗಶ್ರೀ ಅವರು, ಮಕ್ಕಳು ನಮ್ಮನ್ನು ನೋಡಿ ಕಲಿಯೋದು ಅಂತ. ಖಂಡಿತವಾಗಿಯೂ ಹೌದು. ಒಂದು ಹಳ್ಳಿ ಕಟ್ಟೆಯಲ್ಲಿ, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಹಳ್ಳಿ ಕಟ್ಟೆಯಲ್ಲಿ ಸಂಜೆ ಮುಂದೆ ಟಿವಿ ನೋಡದ ಗಂಡಸರು ಕೂತ್ಕೊಂಡು ಪಟ್ಟಾಂಗ ಹೊಡಿತಾರೆ ಮೇಡಮ್. ಆಗ ಇಬ್ರು
ಗಂಡಸರು ಮಾತಾಡ್ತಾ ಇರ್ಬೇಕಾದ್ರೆ ಒಬ್ಬ ಮುದುಕ ಹೋಗ್ತಾ ಇದ್ನಂತೆ. ಆಗ ಪಕ್ಕದಲ್ಲಿದ್ದವ ಹೇಳಿದ್ನಂತೆ, ನೋಡು ನಿನ್ನ ಅಪ್ಪ ಹೋಗ್ತಾ ಇದ್ದಾರೆ ಅಂತ. ಇವನು ಬೀಡಿ ಸೇರ್ತಾ ಇದ್ದವನು ಬೀಡಿ ಎಳಿತಾ ಎಲ್ಲಿ ನನ್ನಪ್ಪ ಮುದುಕ ಬರೇ ಕಸಬಿಲ್ಲ, ಹೊರಗೆಲ್ಲ ತಿರ್ಗಾಡೋದು, ಅಲ್ಲಿ ಹೋಗೋದು, ಇಲ್ಲಿ ಓಡೋದು, ಮನೇಲಿ ಕೂತ್ಕೊಂಡು ಬಿದ್ಕೊಂಡಿರ್ಬಾರ್ದ, ನನ್ನ ಹೆಂಡತಿ ಅವನಿಗೆ ಟೈಮಿಗೆ ಏನಾದ್ರು ಮಾಡಿ ಹಾಕೋದಿಲ್ವಾ, ನೋಡಿ ಕಸಬಿಲ್ಲ ಮುದುಕನಿಗೆ ಅಂತ ಬೀಡಿ ಸೇರ್ತಾ ಹೇಳ್ತಾ ಇದ್ನಂತೆ. ಸಂಜೆ 4:15 ಆಯ್ತು, ಸ್ಕೂಲ್ ಬಿಟ್ಟ ತಕ್ಷಣ ಸ್ವಲ್ಪ ಮಕ್ಕಳು ಬಂದ್ರು, ಚಂದದ ಮಕ್ಕಳು ಬರ್ತಾ ಇರ್ಬೇಕಾದ್ರೆ ಅದೇ ಸ್ನೇಹಿತ ಹೇಳ್ತಾನೆ, ನೋಡಪ್ಪ ನಿನ್ನ ಮಗ ಬಂದ ಸ್ಕೂಲಿಂದ, ನಿನ್ನ ಮಗ ಬಂದ ಅಂತ ಹೇಳಿದಾಗ ಇವನ ಕೈಯಲ್ಲಿರುವ ಬೀಡಿಯನ್ನ ನೆಲಕ್ಕೆ ಬಿಸಾಡಿ ಕಾಲಿಂದ ಉಜ್ಜಿ, ಎಲ್ಲಿ ನನ್ನ ಮಗ, ನಾನು ಬೀಡಿ ಎಳೆಯೋದನ್ನು ನೋಡಿದ್ನ ಅಂತ ಕೇಳಿದ್ನಂತೆ. ಆಗ ಅವನ ಸ್ನೇಹಿತ ಹೇಳ್ತಾನೆ, ಅಲ್ಲ ಆವಾಗ ನಿನ್ನ ಅಪ್ಪ ಬಂದ ಅಂತ ಹೇಳುವಾಗ ಎಲ್ಲಿ ಆ ಮುದುಕ ಅಂತ ಹೇಳ್ತಾ ಇದ್ದಿ, ಇವಾಗ ಮಗ ಬಂದಿದ್ದಾನೆ ಅಂತ ಹೇಳುವಾಗ ನನ್ನ ಮಗ ನೋಡಿದ್ನ ಅಂತ ಕೇಳ್ತೀಯಲ್ಲ, ಯಾಕೆ ಮನೆಗೆ ಹೋಗಿ ಹೆಂಡತಿ ಹತ್ರ ಹೇಳ್ತಾನೆ ನಾಳೆಯಿಂದ ನಿನಗೆ ಏನು ಸಿಗೋದಿಲ್ಲ ಹೊಟ್ಟೆಗೆ ಅಂತ ಭಯನಾ ಅಂತ ಕೇಳುವಾಗ ಅವನು ಹೇಳಿದಂತೆ, ಅಂಥದ್ದೇನು ಭಯ ಇಲ್ಲ ಕಣೋ ನನಗೆ, ಅವಳೇನು ಹೊಟ್ಟೆಗೆ ಹಾಕ್ತಿದ್ರೆ ನಮ್ಮ ಗುರುಗಳು ದಾಸೋಹ ನಡೆಸ್ತಾರೆ, ಅಲ್ಲಿ ಹೋಗಿ ನಾನು ಹೊಟ್ಟೆ ತುಂಬ ಊಟ ಮಾಡಬಹುದು, ಗುರುಗಳ ಸೇವೆ ಮಾಡಿ ಬದುಕಬಹುದು. ಆದ್ರೆ ನಾನು ಬೀಡಿ ಎಳೆಯೋದನ್ನ ನೋಡಿ ಕಲಿಯೋದು ನನ್ನ ಅಪ್ಪ ಅಲ್ಲ, ನಾನು ಬೀಡಿ ಎಳೆಯೋದನ್ನ ನೋಡಿ ಕಲಿಯೋದು ನನ್ನ ಪುಟ್ಟ ಮಗ. ಅವನಿಗೆ ನಾನು ಮಾದರಿ ಆಗ್ಬೇಕಾದ್ರೆ ನಾನು ಬೀಡಿ ಎಳೆಯೋದನ್ನ ಅವನು ನೋಡಬಾರ್ದು ಅಂತ ಹೇಳಿ ಬೀಡಿ ಎಸ್ದವನು ಆವತ್ತಿನಿಂದ ಇವತ್ತಿನವರೆಗೂ ಅವನು ಏನು ಅಂತ ದುಶ್ಚಟ ಮಾಡಲಿಲ್ಲ ಅಂತೆ. ಹಾಗಾದ್ರೆ ನಾವು ಏನು ಮಾಡಬೇಕು? ನಮ್ಮ ಮಕ್ಕಳು ಏನಾಗಬೇಕು ಅದನ್ನ ನಾವು ಮಾಡಿಸಿ ತೋರಿಸ್ಬೇಕು. ನಾವು ಅದನ್ನ ಮಾಡಿ ತೋರಿಸಿದ್ರೆ ಆಮೇಲೂ ಆ ಮಗು ಮಾಡಿದ್ರೆ ಆಗ ಮಾತ್ರ ದಂಡಿಸುವ ನಮ್ಗೆ ಹಕ್ಕಿರುವಂಥದ್ದು. ನಾವೇ 24 ಗಂಟೆ ಟಿವಿ ನೋಡೋದು, 24 ಗಂಟೆ ವಾಟ್ಸಪ್ ನೋಡೋದು, 24 ಗಂಟೆ ಆ ಕಡೆ ಈ ಕಡೆ ಪಟ್ಟಾಂಗ ಹೊಡೆಯೋದು, ಇದನ್ನ ಮಾಡ್ತಾ ಇದ್ದು ಆ ಮಗುವಿಗೆ ಓದ್ಕೊಳ್ಳೋ ಅಂದ್ರೆ ಆ ಮಗು ಕೇಳತ್ತೇನೋ, ನೀನ್ ನೋಡೋದಿಲ್ವಾ ಅಂತದೆ ಇವತ್ತಿನ ಮಗು ಅದು. ಹಾಗಾಗಿ ಸ್ನೇಹಿತರೆ, ನಾವು ಏನು ಮಾಡಬೇಕು ಅದನ್ನ ನಾವು ನೋಡಿ, ಮಗು ಏನು ಮಾಡಬೇಕು ಅದನ್ನ ನಾವು ಮಾಡಿ ತೋರಿಸ್ಬೇಕು. ಏನೂ ಬೇಡ. ನನ್ನ ಒಬ್ರು ಗೆಳೆಯರ ಮನೆಯಲ್ಲಿ ಒಬ್ಬ ಭಿಕ್ಷುಕ ಬಂದಿದ್ನಂತೆ. ಅವನ ಅಪ್ಪ ಅವ್ರ ಹತ್ರ ದುಡ್ಡು ಕೊಟ್ಟು ಆ ಭಿಕ್ಷುಕನಿಗೆ ಕೊಡಪ್ಪ ಅಂತ ಹೇಳಿದ್ರಂತೆ. ಇವನು ಬಹಳ ಅಹಂಕಾರದಿಂದ ತಾನು ಭಿಕ್ಷುಕನಿಗೆ ಹಣ ಕೊಡ್ತಾ ಇದ್ದೇನೆ ಅನ್ನುವ ಒಂದು ಅಹಂಕಾರದಿಂದ ಆ ದುಡ್ಡನ್ನ ಹೀಗೆ, ಹಣ ಅಂತೀರ ದುಡ್ಡು ಅಂತೀರಿ, ಕಾಸನ್ನ ಹೀಗೆ ಎಸ್ಬಿಟ್ಟ ಅಂತೆ ಭಿಕ್ಷುಕನ ಹತ್ತಿರ ಮೈ ಮೇಲೆ. ಆ ಕಾಸನ್ನ ಎಸ್ದಂತೆ ಅವನ ಅಪ್ಪ ನೋಡ್ತಾ ಇದ್ನಂತೆ. ಅಪ್ಪ ಕರೆದು ಕೇಳಿದ್ನಂತೆ, ಆ ಕಾಸು ಎತ್ಕೋ ಅನ್ನಂತೆ ಮಗನಿಗೆ. ಕಾಸು ಎತ್ಕೋ ಅಂತ ಹೇಳಿ ಅವನಿಗೆ ಆ ಕಾಸನ್ನ ಕೊಟ್ಟು ನಮಸ್ಕಾರ ಮಾಡು ಅಂತ ಹೇಳಿದ್ನಂತೆ. ಭಿಕ್ಷುಕನಿಗೆ ನೀನು ಆ ಕಾಸನ್ನ ಕೊಟ್ಟು ಒಂದು ಸುತ್ತ ಹಾಕಿ ನಮಸ್ಕಾರ ಮಾಡು ಅಂತ ಅಪ್ಪ ಹೇಳಿದ್ದಂತೆ. ಯಾಕಂದ್ರೆ ಭಿಕ್ಷುಕ ಅವನ ಪರಿಸ್ಥಿತಿಗಾಗಿ ಬೇಡ್ತಾ ಇದ್ದಾನೆ, ದೇವರು ನಿನ್ಗೆ ಕೊಡುವಂತ ಪರಿಸ್ಥಿತಿ ಕೊಟ್ಟಿದ್ದಾನೆ. ಆದ್ರೆ ಅವನ ಆತ್ಮದಲ್ಲೂ ಒಂದು ದೇವರಿದೆ, ನಿನ್ನ ಆತ್ಮದಲ್ಲೂ ದೇವರಿದೆ. ಪ್ರತಿಯೊಂದು ಆತ್ಮವನ್ನು ಗೌರವಿಸುವ ಶಕ್ತಿ ನಮ್ಮಲ್ಲಿದೆ, ಅದನ್ನು ಮಾಡಬೇಕಾದ ಕರ್ತವ್ಯ ಕೂಡ ನಮ್ಮದಾಗಿದೆ. ಹಾಗಾಗಿ ಖಂಡಿತವಾಗಿಯೂ ನೀನು ಅವನಿಗೆ ಗೌರವ ಕೊಡಬೇಕಿತ್ತು. ಹಣಕ್ಕೆ ನೀನು ಅಪಮಾನ ಮಾಡಿದ್ದಿ, ಭಿಕ್ಷುಕನಿಗೆ ಮಾತ್ರ ಅಲ್ಲ ಹಣಕ್ಕೂ ಆ ಲಕ್ಷ್ಮೀದೇವಿಗೂ ನೀನು ಅಪಮಾನ ಮಾಡಿದ್ದಿ ಅಂತ ಅಪ್ಪ ಹೇಳಿದಾಗ ಆ ಮಗು ಆ ಭಿಕ್ಷುಕನಿಗೆ ಸುತ್ತ ಹಾಕಿ ಕೈಯಲ್ಲಿ ಕೊಡ್ತಂತೆ. ಈ ಕಥೆಯನ್ನು ನಾನು ನನ್ನ ಮಕ್ಕಳಿಗೆ ಹೇಳಿದ್ದೆ. ಬಹುಶಃ ನನ್ನ ಮಗಳು ಅವಳ ಮಗುವಿಗೆ ಹೇಳಿರಬೇಕು. ಮೊನ್ನೆ ನಾನು ಕೃಷ್ಣ ಮಠಕ್ಕೆ ಹೋಗ ಒಂದು ಭಿಕ್ಷುಕನಿಗೆ ಒಂದು ಹಣ ಕೊಡು ಅಂತ ಆ ಮಗುವಿಗೆ ಕೊಟ್ಟ ಕೂಡಲೇ ಆ ಮಗುವಿಗೆ ಏನನ್ನಿಸ್ತೋ ಏನೋ, ಆ ಭಿಕ್ಷುಕಿಗೆ ಒಂದು 4 ಸುತ್ತ ಹಾಕಿ ಕೈ ಮುಗಿದು ಆಮೇಲೆ ಹಣ ಕೊಟ್ಟಿತ್ತು. ನನಗೆ ಧನ್ಯವಾಯಿತು ಬದುಕು ಅಂತ ಅನ್ನಿಸ್ತು ಗುರುಗಳೇ. ನನ್ನ ಮೊಮ್ಮಗ 5 ವರ್ಷದ ಮೊಮ್ಮಗ ಸುತ್ತು ಹಾಕಿ ಕೈ ಮುಗಿಯುವಾಗ ನನಗೆ ನಿಜವಾಗ್ಲೂ ಅನ್ನಿಸ್ತು, ಮಗುವೆ ಧನ್ಯವಾಯಿತು ಬದುಕು ಅಂತ. ಆ ಭಿಕ್ಷುಕಿ ಆ ಹಣ ತಗೊಳ್ಳಿಲ್ಲ, ನನ್ನ ಪುಟ್ಟ ಮೊಮ್ಮಗನನ್ನ ಅಪ್ಪಿ ಹಿಡಿದು ಕಣ್ಣೀರು ಸುರಿಸಿದ್ಲು. ಯಾಕಂದ್ರೆ ಅವಳಿಗೆ ಹಣ ಕೊಡುವವರು ಬಹಳಷ್ಟು ಮಂದಿ ಇರ್ಬೋದು, ಪ್ರೀತಿ ಕೊಡುವವರು ಬಹಳಷ್ಟು ಮಂದಿ ಕಡಿಮೆ ಸಿಗ್ತಾ ಇದ್ದಾರೆ. ಹಾಗೆ ಇವತ್ತು ಪ್ರಪಂಚದಲ್ಲಿ ಏನಾಗಿದೆ ಅಂದ್ರೆ ನಾವೆಲ್ಲರೂ ಬದುಕ್ತಾ ಇರೋದು ಒಂದು ಮುಷ್ಟಿ ಪ್ರೀತಿಗಾಗಿ. ಆ ಪ್ರೀತಿಗಾಗಿ ನಾವು ಏನು ಖರ್ಚು ಮಾಡಬೇಕಾಗಿಲ್ಲ, ನಾವು ಒಂದು ಮನಸ್ಸು ಮಾಡಿದ್ರೆ ಸಾಕು, ನಮ್ಮ ಪ್ರೀತಿಗಾಗಿ ನಾವು ಏನನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇದೆ. ಆ ಒಂದು ಪ್ರೀತಿಯನ್ನ ಭರಪೂರಾಗಿ ಈ ಭರಮಸಾಗರದ ಜನತೆಗೂ ಇಲ್ಲಿ ಸುತ್ತಮುತ್ತಲಿರುವವರಿಗೂ ಮಹಾಸ್ವಾಮಿಗಳು ಅನುಗ್ರಹಿಸಿದ್ದಾರೆ.
ಅದರ ಒಂದಿಷ್ಟು ಅಂಶವನ್ನು ನಾನು ಪಡ್ಕೊಂಡಿದ್ದೇನೆ, ಆ ಧನ್ಯತಾ ಭಾವ ನನ್ನಲ್ಲಿದೆ ಹೇಳುವಾಗ ನನಗೆ ಕಣ್ಣು ಮನಸ್ಸು ತುಂಬಿ ಬರ್ತಾ ಇದೆ ಗುರುಗಳೇ. ನನಗೆ ಇವತ್ತು ಕಾರ್ಯಕ್ರಮ ಇತ್ತು, ನನಗೆ ನಿನ್ನೆ ಬರಲಿಕ್ಕೆ ಹೇಳಿದ್ರು, ಗುರುಗಳೇ ಇಲ್ಲ ನನಗೆ ಕಾರ್ಯಕ್ರಮ ಇದೆ ಉಡುಪಿಯಲ್ಲಿ, ಅದನ್ನು ಮುಗಿಸಿ ನನಗೆ ರಾತ್ರಿ ಬರ್ಲಿಕ್ಕೆ ಆಗೋದಿಲ್ಲ, ನಾನು ಮರುದಿನ ನನ್ನ ಕಾರ್ಯಕ್ರಮಕ್ಕೆ ಸರಿಯಾಗಿ ಬರ್ತೇನೆ ಅನ್ನುವಾಗ ಮಹಾಪ್ರಭುಗಳ ಅಪ್ಪಣೆ ಆಯಿತು ನನಗೆ, ಗುರುಗಳ ಅಪ್ಪಣೆ. ನೀವು ಉಡುಪಿಯಿಂದ ಟ್ಯಾಕ್ಸಿ ಮಾಡ್ಕೊಂಡು ಬಂದು 2 ದಿನ ಇಲ್ಲಿ ಉಳಿದು 2 ದಿನದ ನಂತರ ಟ್ಯಾಕ್ಸಿಯಲ್ಲೇ ವಾಪಸ್ ಹೋಗ್ಬೇಕು ಅಂತ ಹೇಳಿದ್ರು. ಅವರು ಹೇಳಿದ್ರು ಅಂತ ನಾನು ಅದನ್ನು ದುರುಪಯೋಗಿಸಿಕೊಳ್ಬಾರ್ದಲ್ವೇ? ನಾನು ನನ್ನ ಕಾರ್ಯಕ್ರಮವನ್ನು ಬೇಗನೆ ಮುಗಿಸಿ ಮೊನ್ನೆ ರಾತ್ರಿ ಬಸ್ಸಲ್ಲೇ ಬಂದಿದ್ದೇನೆ. ಬಸ್ಸಲ್ಲೇ ಬಂದು ನನ್ನ ಯೋಗ್ಯತಾನುಸಾರ ನಾನು ಬಸ್ಸಲ್ಲೇ ಬಂದು ಇವತ್ತು ನಿನ್ನೆ ಕಾರ್ಯಕ್ರಮವನ್ನು ನೋಡಿದ್ದೇನೆ, ಇವತ್ತಿನ ಕಾರ್ಯಕ್ರಮಕ್ಕೂ ಬಂದಿದ್ದೇನೆ. ನಾಳೆ ರಾತ್ರಿಯ ಬಸ್ಸಲ್ಲಿ 3 ದಿನ ನಿಮ್ಮ ತರಳುಬಾಳು ಮಠದಲ್ಲಿ ಕಳೆಯುವ ಒಂದು ಸೌಭಾಗ್ಯವನ್ನು ಭಗವಂತ ಶ್ರೀಕೃಷ್ಣ ಪರಮಾತ್ಮ, ಮಂಜುನಾಥ ಸ್ವಾಮಿ ಮುಖ್ಯ ಪ್ರಾಣ ಹಾಗೂ ಇಲ್ಲಿಯ ಮಠದ ದೇವರು ನನಗೆ ಅನುಗ್ರಹಿಸಿದ್ದಾರೆ ಅಂತ ತಿಳ್ಕೊಂಡು ಆಶೀರ್ವಾದ ಪೂರ್ವಕವಾಗಿ ಹೋಗ್ತಾ ಇದ್ದೇನೆ ಗುರುಗಳೇ. ಧನ್ಯವಾಯಿತು ಬದುಕು, ಧನ್ಯವಾಯಿತು ಬದುಕು ಅಂತ ಹೇಳ್ತಾ, ಈ ನಾನು ಆವಾಗಲೇ ಹೇಳಿದ ಹಾಗೆ ಹಳ್ಳಿ ಕಟ್ಟೆಯ ಮೇಲೆ ಕೂತಂತಹ ಮನುಷ್ಯರು ಮಾತಾಡುವಾಗ ಸ್ವಲ್ಪ ವಯಸ್ಸಾದವರು ಒಂದು ಸಾಮಾನ್ಯವಾಗಿ ಕೇಳುವ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿನ್ನ ಮಕ್ಕಳು ಏನ್ ಮಾಡ್ತಾರೆ ಅಂತ. ಸಾಮಾನ್ಯವಾಗಿ ಈಗ ಎಲ್ರಿಗೂ ಕುತೂಹಲ ಏನಂದ್ರೆ ಮಕ್ಕಳು ಏನ್ ಮಾಡ್ತಾರೆ ಅಂತ. ಮೊದಲು ನಾವು ಹೋಮ್ವರ್ಕ್ ಮಾಡಿದ್ರು ಅಪ್ಪ ಅಮ್ಮನಿಗೆ ಗೊತ್ತಾಗ್ತಿರ್ಲಿಲ್ಲ. ನಾವೇನೋ ಒಂದು ಕ್ಲಾಸ್ನಲ್ಲಿ ಫಸ್ಟ್ ಬಂದು ಒಂದು ಡಬ್ಬಿಯೋ ತಟ್ಟೆಯೋ ವಾಟೆಯೋ ಹಿಡ್ಕೊಂಡು ಬಂದ್ರೆ ಫಸ್ಟ್ ಅದರಲ್ಲೇ ನಾಳೆಯಿಂದ ಕಾಫಿ ಕೊಡಿ ಅಂತ ಹೇಳ್ತಿದ್ರು, ಮುಗೀತು. ನಮ್ಗೇನು ಅಭಿನಂದನೆ ಇಲ್ಲ, ಏನೂ ಇಲ್ಲ. ಹಾಗಿರುವಾಗ ಈ ಒಂದು ಹಳ್ಳಿ ಕಟ್ಟೆ ಮೇಲೆ ಕೂತಿದ್ದವರು ಹೇಳಿದ್ರು, ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ ಅಂತ. ನನ್ನ ಸಮಯ ಎಷ್ಟು ನನ್ಗೆ ಗೊತ್ತಿಲ್ಲ, ಸಮಯ ಎಷ್ಟೊತ್ತು ಮಾತಾಡ್ಬೋದು? ಇನ್ನೊಂದು 10 ನಿಮಿಷ ಮಾತಾಡ್ಬೋದು, 5 ನಿಮಿಷ ಮಾತಾಡ್ಬೋದಾ ನಾನು? ಚಪ್ಪಾಳೆ ತಟ್ಟಿದ್ದಾರೆ ಅರ್ಧ ಜನ, ಬಾಕಿಯವರು ಸುಮ್ಮನೆ ಕೂತಿದ್ದಾರೆ ಮುಚ್ಚಲಿ ಬಾಯಿ ಅಂತ. ಆಗ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳುವಾಗ ಅವನು ಹೇಳ್ತಾನೆ, ನನ್ನ ದೊಡ್ಡ ಮಗ ಇಂಜಿನಿಯರಿಂಗ್ ಆಗಿದೆ, ಅವನಿನ್ನು MS ಮಾಡ್ತಾನಂತೆ, ಅಮೆರಿಕಾಕ್ಕೆ ಹೋಗ್ತಾನಂತೆ, ಅದಕ್ಕೆ ಪ್ರಯತ್ನ ನಡೀತಾ ಇದೆ. ಎರಡನೇ ಮಗ ಏನಿಲ್ಲ, ಅವನು ಇದಾಗಿದೆ, ಏನು MBBS ಆಗಿದೆ, MD ಮಾಡ್ಬೇಕಂತೆ, ಲಂಡನಿಗೆ ಹೋಗ್ಬೇಕಂತೆ, ಇಲ್ಲೆಲ್ಲ ಆಗೋದಿಲ್ಲ ಅಂತೆ. ಮೂರನೇ ಮಗನ ಅಲ್ಲಿ ಒಂದು ಕಿರಾಣಿ ಅಂಗಡಿ ಇಟ್ಕೊಂಡಿದ್ದಾನೆ, ನಮ್ಮ ಊರಲ್ಲಿ ಅಲ್ಲಿ ಒಂದು ಕಿರಾಣಿ ಅಂಗಡಿ ಇಟ್ಕೊಂಡಿದ್ದಾನೆ, ನಮ್ಮ ಜೊತೆನೆ ಇದ್ದಾನೆ. ನಾಚಿಕೆ ಆಗೋದಿಲ್ಲ ನಿನಗೆ? ಮೊದಲನೇ ಮಗ ಅಮೆರಿಕ ಹೋಗ್ತಾನೆ, ಎರಡನೇ ಮಗ ಲಂಡನಿಗೆ ಹೋಗ್ತಾನೆ, ಮೂರನೇ ಮಗ ಇಲ್ಲಿ ಕಿರಾಣಿ ಅಂಗಡಿ ಇಟ್ಕೊಂಡು ಕೂತಿದ್ದಾನೆ. ನಾಚಿಕೆ ಆಗೋದಿಲ್ವಾ? ಅವನಿಗೊಂದು ದುಬೈಗೋ ಎಲ್ಲಾದ್ರೂ ಕಳ್ಸು, ಒಂದಿಷ್ಟು ದುಡ್ಡು ಮಾಡಿ ಬರ್ಲಿ, ಅವನು ಇಲ್ಲಿ ಕೂತ್ಕೊಂಡು ಏನ್ ಮಾಡೋದು, ಅವನು ಕಳ್ಸೋನಿಗೆ ಅಂತ ಹೇಳುವಾಗ ಇವನು ಹೇಳ್ತಾನೆ, ಆಗೋದಿಲ್ಲ. ಯಾಕಾಗೋದಿಲ್ಲ ಅಂದ್ರೆ ಆ ಅಮೆರಿಕಕ್ಕೆ ಹೋಗುವ ಮಗನ ಕಳಿಸುವ ಲೋನ್, ನನ್ನ ಲಂಡನ್ಗೆ ಕಳಿಸುವ ಮಗನ ಲೋನ್, ಅದೆರಡನ್ನ ಕಟ್ಟೋದು ಈ ಕಿರಾಣಿ ಅಂಗಡಿಯ ಸಂಪಾದನೆಯಿಂದ. ಅವರೇನು ಅಮೆರಿಕಾಗೋ ಲಂಡನಿಗೋ ಹೋಗ್ತಾರೆ, ಅಲ್ಲೇ ಸೆಟಲ್ ಆಗ್ತಾರೆ, ನಮ್ಮ ಜೊತೆ ಇರೋದು ಇದೇ ಕೊನೆ ಮಗ. ಇಷ್ಟು ಮಾತ್ರ ಅಲ್ಲ, ನಮ್ಮ ಊರಿನಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದ ಆಡಳಿತ ಮುಕ್ತೇಶ್ವರನಾಗಿದ್ದಾನೆ, ಹಳೆ ವಿದ್ಯಾರ್ಥಿ ಸಂಘದ ಪ್ರೆಸಿಡೆಂಟ್ ಆಗಿದ್ದಾನೆ, ಲೋಕೋಪಯೋಗಿ ಕೆಲಸಗಳನ್ನ ಮಾಡ್ತಾನೆ. ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಮಾತ್ರ ಅಲ್ಲ, ನಾವು ಈ ಮುದಿಪ್ರಾಯದಲ್ಲಿ ಮನೆಯಲ್ಲಿ ಕೂತ್ಕೊಂಡಿರುವಾಗ ನಮ್ಗೆ 2 ಹೊತ್ತು ಗಂಜಿ ಬೇಯಿಸಿ ಹಾಕ್ತಾ ಇರುವಂತದ್ದು ಆ ಮಗನ ಹೆಂಡತಿ, ಆ ಸೊಸೆ. ಇವರಿಗೇನು ಅಮೆರಿಕದಿಂದ ಬರ್ತಾರೆ, ಟಸು ಪುಸು ಇಂಗ್ಲಿಷ್ ಮಾತಾಡ್ತಾರೆ, ವಾಪಸ್ ಅಲ್ಲಿಗೆ ಹೋಗ್ತಾರೆ. ಈ ಮೂರನೇ ಮಗನ ಮಕ್ಕಳು ನಮ್ಮ ಹತ್ರ ಬಂದು ಅಜ್ಜ ಅಜ್ಜಿ ಅಂತ ಮಾತಾಡ್ತಾರೆ. ಹಾಗಿರುವಾಗ ಇಂಥ ಒಂದು ಕೌಟುಂಬಿಕ ಸುಖವನ್ನ ಬಿಟ್ಟು ಆ ಮಗನನ್ನ ಅಮೆರಿಕ ಕಳಿಸಿಯೋ ದುಬೈಗೆ ಕಳಿಸಿಯೋ ದುಡ್ಡು ಮಾಡಿಯೋ ಏನು ಮಾಡ್ಲಿಕ್ಕಿಲ್ಲ. ನನಗೆ ಬೇಕಾದಷ್ಟು ಹೊಲ ಇದೆ, ಬೇಕಾದಷ್ಟು ತೋಟ ಇದೆ, ಅದರ ಸಂಪಾದನೆ ಅವರಿಬ್ಬರಿಗಿಂತನೂ ಜಾಸ್ತಿ ಇದೆ, ನನ್ನ ಮಗ ನನ್ನ ಜೊತೆನೇ ಇರ್ಲಿ. ಏನಾದರೂ ಆಗು, ಮೊದಲು ಮಾನವನಾಗು. ಮೊದಲು ಮಾನವನಾಗು. ಸ್ನೇಹಿತರೆ, ನೀವೆಲ್ಲ ಇಲ್ಲಿ ತೋಟ ಗೀಟ ಮಾಡ್ಕೊಂಡಿರೋರು, ಈ ಸೌಭಾಗ್ಯ ನಮ್ಮೂರಲ್ಲಿ ಇಲ್ಲ ಗುರುಗಳೇ. ನಮ್ಮ ಉಡುಪಿ ಕಡೆಯಲ್ಲಿ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ಮಕ್ಕಳನ್ನ ಕಲಿತು ನಾನು ಸಮೇತ, ಇನ್ನೊಬ್ರ ಬಗ್ಗೆ ಇಲ್ಲ, ನಾನು ಸಮೇತ ಮಕ್ಕಳನ್ನ ಡಾಕ್ಟ್ರು ಇಂಜಿನಿಯರ್ ಮಾಡ್ತೇವೆ, ದುಬೈಗೋ ಅಮೆರಿಕಾಗೋ ಪಾರ್ಸೆಲ್ ಮಾಡ್ತೇವೆ. ಅವ್ರು ಮತ್ತೆ ಯಾವಾಗ ಬರ್ತಾರೆ ಅಂತ ಜಾತಕ ಪಕ್ಷಿಯಾಗೆ ಕಾಯ್ತಾ ಇರ್ತೇವೆ.
ಹಾಗೆ ಅಮೆರಿಕದಿಂದ ಒಂದು ಮಗು ಬಂದಿತ್ತಂತೆ. ಮಕ್ಕಳಿಗೆಲ್ಲ ಕಲಿಸಿರ್ತಾರೆ ಭಾಷೆ ಒಂದು ಬಿಟ್ಟು ನಾವು ಅಲ್ಲಿ ಹೋಗುವ ಇಲ್ಲಿ ಹೋಗುವ ಅಂತ ಎಲ್ಲ ಹೇಳಿ ಕರ್ಕೊಂಡು ಬರ್ತಾರೆ. ಆ ಮಕ್ಕಳಿಗೆ ಮಾತಾಡುವ ಅಂದ್ರೆ ಅಜ್ಜ ಅಜ್ಜಿಗೆ ಇಂಗ್ಲಿಷ್ ಬರೋದಿಲ್ಲ, ಇವರಿಗೆ ಮಕ್ಕಳಿಗೆ ಕನ್ನಡ ಬರೋದಿಲ್ಲ. ಅಜ್ಜ ಅಜ್ಜಿ ಮಾತಾಡೋದಾದ್ರು ಹೇಗೆ? ಆದ್ರೆ ಅಜ್ಜ ಅಜ್ಜಿಯ ಹೃದಯ ನೋಡಿ, ಅದು ಮಕ್ಕಳು ಬಂದ ಕೂಡಲೇ ಏನು ಇವತ್ತು ಇಡ್ಲಿ, ನಾಳೆ ದೋಸೆ, ನಾಡ್ದು ನೀರು ದೋಸೆ, ನಾಡ್ದು ಇನ್ನೊಂದು ಅದು ಇದು ಮಾಡಿ ಬಡಿಸೋದು ಅಜ್ಜಿ. ಅವರಿಗೆ ಯಮನ ಬರ್ತದೆ. ನನಗೆ ಕೂಡ, ನಾನು 16 ಹುಡುಗಿ ಆಗಿ ಬಿಡ್ತೇನೆ ಕೂಡಲೇ. ಹಾಗೆ ಅಜ್ಜಿಯರು ಬಡಿಸ್ತಾ ಇರ್ಬೇಕಾದ್ರೆ ಮಕ್ಕಳು ಗಪ ಗಪ ತಿಂತಾವೆ. ತಿನ್ನದೆ ಅಲ್ಲಿ ಪಾರೇಜ್ ತಿಂದು ಬದುಕಿದವು. ಇಲ್ಲಿ ರುಚಿ ರುಚಿಯಾದ ತಿಂಡಿಗಳು ಅವುಗಳಿಗೆ ಬೇಡ ಆಗಿದೆಯಾ? ಚಿತ್ರಾನ್ನ, ಅದು ಇದು ವೆರೈಟಿ ತಿಂಡಿಗಳು. ನಾನು 3 ದಿನದಿಂದ ಮಠದಲ್ಲಿ ವೆರೈಟಿ ತಿಂದು 2 kg ಜಾಸ್ತಿ ಆಗಿದ್ದೇನೆ. ಹಾಗಿರ್ಬೇಕಾದ್ರೆ ಈ ಮಕ್ಕಳು ತಿನ್ನುವಾಗ ಅಜ್ಜಿಗೆ ಆಸೆ ಆಯ್ತು ಮೊಮ್ಮಕ್ಕಳ ಹತ್ರ ಮಾತಾಡ್ಬೇಕಂದ್ರೆ ಭಾಷೆ ಬರೋದಿಲ್ಲ. ಭಾಷೆ ಬರ್ದಿದ್ದಾಗ ಏನ್ ಮಾಡ್ಬೇಕು? ಆದ್ರೂ ಕೈ ಕಟ್ಟಿ ನೋಡ್ತಾ ಸಂತೋಷದಿಂದ ಇದ್ದ ಅಜ್ಜಿ ಒಮ್ಮೆ ಬಾಯಿ ತಪ್ಪಿ ಬಂತು. ಯಾಕಂದ್ರೆ ಮಾತೆ ನೋಡಿ, ಮಾತು ಜಾಸ್ತಿ. ಬಾಯಿ ತಪ್ಪಿ ಬಂತು. ಕುಂದಾಪುರದ ಅಜ್ಜಿ, ಕುಂದಾಪುರದ ಭಾಷೆ ಒಂದು ಸ್ವಲ್ಪ ವಿಶಿಷ್ಟ. ಲಾಯ್ಕಿತ್ತ ಮಗ ಅಂತ. ಲಾಯ್ಕಿತ್ತ ಮಗ ಅಂದ್ರೆ ಚೆನ್ನಾಗಿದೆಯ ಮಗ ಅಂತ ಅದು. ಆಗ ಅದು ಅಮೆರಿಕಾದ ಮಗು ಹೇಳ್ತಂತೆ, ಎಸ್ ಗ್ರಾಮ ಐ ಲೈಕ್ ಇಟ್ ಅಂತ. ಕುಂದಾಪುರದ ಅಜ್ಜಿ ಲಾಯ್ಕಿತ್ತ ಮಗ ಅಂತ ಕೇಳಿದ್ದು ಅಮೆರಿಕದ ಮಗುವಿಗೆ ಅದು ಇಂಗ್ಲಿಷಿನಂತೆ ಕೇಳಿಸ್ತು. ಅದು ಹೇಳ್ತಂತೆ ಎಸ್ ಗ್ರಾಮ ಐ ಲೈಕ್ ಇಟ್ ಅಂತ ಹೇಳ್ತಂತೆ. ಸ್ನೇಹಿತರೆ, ಹಾಗಾದ್ರೆ ಭಾಷೆ ಯಾಕೆ ಬೇಕು? ಭಾಷೆ ಅನ್ನೋದು ಹೃದಯಕ್ಕೆ ಬೇಕು. ನಾವು ಮೊದಲು ಹೃದಯದ ಭಾಷೆಯನ್ನು ಅರಿಯೋಣ. ವೈಷ್ಣವ ಜನತೋ ತೇನೆ ಕೈಯೇ ಪೀಡೆ ಪರಾಯೇ ಜಾಣೆ ರೇ. ಇನ್ನೊಬ್ಬರ ಕಷ್ಟ, ಇನ್ನೊಬ್ಬರ ದುಃಖ ಯಾರಿಗೆ ಅರ್ಥ ಆಗ್ತದೆ ಅವರು ಮಾತ್ರ ಒಬ್ಬ ದೈವ ಭಕ್ತ ಆಗ್ಲಿಕ್ಕೆ ಸಾಧ್ಯ ಇದೆ ವಿನಾ ಇಡೀ ದಿನ ಗಂಟಾಮಣಿ ಇಟ್ಕೊಂಡು ಪೂಜೆ ಮಾಡಿಕೊಂಡು ತಿರುಗ್ತಾ ಇದ್ದವನು ಖಂಡಿತವಾಗಿಯೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವರ ಸೇವೆ ಜನಸೇವೆ ಅಲ್ಲ, ಜನಸೇವೆ ದೇವರ ಸೇವೆ ಅಂತ ತಿಳ್ಕೊಂಡಂತಹ ಮಹಾಪ್ರಭುಗಳು ನಿಮ್ಮ ಜೊತೆ ಇರೋದು ನಿಮ್ಮೆಲ್ಲರ ಸೌಭಾಗ್ಯ. ಅದರ ಒಂದಷ್ಟು ಋಣ ನನ್ನ ಪಾಲಿಗೂ ಇತ್ತು, ಅದು ನನಗೂ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಸ್ನೇಹಿತರೆ, ನಾನು ನಮ್ಮ ತಾಲೂಕಿನ ಸಮ್ಮೇಳನದ ಸರ್ವಾಧ್ಯಕ್ಷೆ ಆಗಿದ್ದೆ ಗುರುಗಳೇ. ನನ್ನ ಯೋಗ್ಯತೆ ಇದ್ದೋ ಗೊತ್ತಿಲ್ಲ, ಯೋಗ ಅಂತೂ ಸಿಕ್ಕಿತ್ತು. ನನ್ನನ್ನು ಸರ್ವಾಧ್ಯಕ್ಷೆಯಾಗಿ ಮಾಡಿದ್ರು. ನನ್ನನ್ನು ಒಂದು ತೆರೆದ ವಾಹನದಲ್ಲಿ ಕೂತ್ಕೊಳಿಸಿ ಒಂದು ಮೆರವಣಿಗೆ ಕೂಡ ಮಾಡಿಸಿದ್ರು. ಅತ್ಯಂತ ಚಂದದ ಮೆರವಣಿಗೆ. ನನಗೆ ಆವಾಗ ಮೆರವಣಿಗೆ ಮುಗ್ದ ಕೂಡಲೇ ಅನ್ನಿಸ್ತು ನಾನು ಇವತ್ತೇ ಸತ್ರೂ ಪರವಾಗಿಲ್ಲ ಅಂತ. ಅಂತ ಒಂದು ಸಂತೋಷದ ಉತ್ತುಂಗಕ್ಕೆ ನಾನು ಏರಿದ್ದೆ. ಆ ಸಂತೋಷದ ಉತ್ತುಂಗ ಎಲ್ಲ ಮುಗ್ದು, ಮೆರವಣಿಗೆ ಎಲ್ಲ ಮುಗ್ದು, ಎಲ್ಲವೂ ಮುಗ್ದು, ಕೊನೆಯಲ್ಲಿ ಸಾಹಿತ್ಯ ಸಮ್ಮೇಳನವೂ ಮುಗ್ದು, ಕೊನೆಯಲ್ಲಿ ರಾತ್ರಿಯಲ್ಲಿ ಎಲ್ಲ ಮುಗ್ದಾದ ಮೇಲೆ ನಾನು ಸ್ಟೇಜಲ್ಲಿ ಕೂತ್ಕೊಂಡಿದ್ದೆ. ಇಬ್ರು ಕಾರ್ಯಕರ್ತರು, ಒಬ್ರು ಆ ಕಡೆಯಿಂದ ಒಬ್ರು ಈ ಕಡೆಯಿಂದ ಬಂದು ಹೇಳಿದ್ರು, ಮೇಡಮ್ ನಿಮ್ದು ದೊಡ್ಡ ದೊಡ್ಡ ಬ್ಯಾನರ್ ಹಾಕಿದ್ದಲ್ಲ, ನನ್ನ ದೊಡ್ಡ ದೊಡ್ಡ ಬ್ಯಾನರ್ ಹಾಕಿದ್ರು, ಅಲ್ಲಿ ಆ ಬ್ಯಾನರ್ ಹಾಕಿದ್ದು ನಿಮ್ಗೆ ಬೇಕಾ ಕೇಳಿದ್ರು. ನಾನು ಹೇಳಿದೆ ಎಷ್ಟು ನೋಡಿದ್ರೆ ನಾನು ಈಗ ಎಷ್ಟಿದ್ದೇನೆ, ಅದಕ್ಕಿಂತ ದೊಡ್ಡದಿದೆ ಮೇಡಮ್ ಅದು ಬ್ಯಾನರ್, ಅದನ್ನು ತಗೊಂಡೋಗಿ ಏನು ಮಾಡೋದು ನಾನು? ಅದು ಕೇಳಿದ್ರೆ ನನಗೆ ಬೇಡ ಇತ್ತು ಅಂತ ಹೇಳುವಾಗ ಒಬ್ಬ ಬಂದು ಕೇಳಿದ, ಮೇಡಮು ಅದು ಹಾಗಾದರೆ ನಾವು ತಗೊಂಡೋಗೋದಾ ಅಂತ ಕೇಳಿದರು. ನನಗೆ ಭಾರಿ ಖುಷಿ ಆಯಿತು. ಅದು ಯಾವರಪ್ಪ ನಮ್ಮನೆ ಅಭಿಮಾನಿ ನನ್ನ ಮೇಲೆ ಅಂತ ಹೇಳಿ, ಅಲ್ಲಪ್ಪ ನಿನಗೆ ಅಷ್ಟು ಸಹ ಪ್ರೀತಿಯಾ ನಾನಂದರೆ, ಅದನ್ನು ಏನು ಮಾಡ್ತೀವಿ ತಗೊಂಡೋಗಿ ಮನೆಯಲ್ಲಿ ನಿಲ್ಲಿಸ್ತೀಯ ಅಂದೆ. ಇಲ್ಲ ಮೇಡಮ್, ಅದು ನಾವು ಹಪ್ಪಳ ಸಂಡಿಗೆ ಎಲ್ಲ ಮಾಡಿ ಮಾರ್ತೇವೆ. ನಾವು ಹಪ್ಪಳ ಸಂಡಿಗೆ ಮಾಡಿ ಮಾರ್ತೇವೆ, ಅದನ್ನು ಒಣ ಹಾಕ್ಲಿಕ್ಕೆ ನನಗೆ ಆ ಬ್ಯಾನರ್ ಬೇಕಿತ್ತು, ಪ್ಲಾಸ್ಟಿಕ್ ಇದ್ದು ಅಂದ. ನನಗೆ ನನ್ನ ಕಣ್ಣಿನ ಮೇಲೆ, ಮೂಗಿನ ಮೇಲೆ, ಕಿವಿ ಮೇಲೆ ಎಲ್ಲ ಸಂಡಿಗೆ ಕಂಡಿತು. ಕಾಣಲಿಲ್ಲ, ಕಲ್ಪನೆ ಆಯಿತು. ಆ ಉರಿ ಯಾರಿಗೆ ಬೇಕು? ಅಷ್ಟೊತ್ತಿಗೆ ಇನ್ನೊಬ್ಬ ಬಂದ, ಅವನ ಹತ್ರ ಕೇಳಿದೆ, ಮರಯ್ಯ ನೀನೆಂತ ಹಪ್ಪಳ ಸಂಡಿಗೆಯ ಅಂದೆ. ಇಲ್ಲ ಮೇಡಮ್, ಮಳೆಗಾಲ ಬಂತಲ್ಲ, ನಮ್ದು ಟಾಯ್ಲೆಟ್ ಸೋರ್ತಾ ಇದೆ, ಮೇಲೆ ಹಾಕ್ಲಿಕ್ಕೆ, ಮಾಡಿಗೆ ಮುಚ್ಚಲಿಕ್ಕೆ ಅಂದ. ನನ್ನನ್ನು ಆ ಮಾಡಿನ ಮೇಲೆ ಕೌಚಿ ಮಲಗಿಸೋದು, ಅವನು ಎಷ್ಟು ಸಲ ಹೋಗಿದಾನಂತ ನಾನು ಲೆಕ್ಕ ಹಾಕೋದು. ಅದ್ರ ಮೇಲೆ ಅವನಿಗೆ ಏನಾದ್ರು ಲೂಸ್ ಮೋಷನ್ ಆದರೆ ನಾನು ಗತಿಯೇ ಕೇಳು. ಬೇಕಾಯಿತು. ನಾನು ಹೇಳಿದೆ, ನನಗೆ ಅದು ಬ್ಯಾನರ್ ಬೇಡ, ಯಾಕಂದ್ರೆ ಅದನ್ನು ನನ್ನ ಮನೆಯಲ್ಲಿ ನಿಲ್ಲಿಸಿದ್ರೆ ಮಾಲೆ ಹಾಕ್ಬೇಕಾಗ್ತದೆ, ನನಗೆ ಇನ್ನೂ ಕೆಲವು ವರ್ಷ ಬದುಕಲಿಕ್ಕಿದೆ, ಆದರೂ ನಾನು ತಗೊಂಡೋಗ್ತೀನಿ, ನಮ್ಮ ಮನೇಲಿ ಒಳಗೆ ಬಿಸಾಡ್ತೀನಿ, ನಿಮಗೆ ಕೊಡೋದಿಲ್ಲ ಅಂದೆ. ಸ್ನೇಹಿತರೆ, ಆ ದೊಡ್ಡ ಬ್ಯಾನರ್ ನನ್ನಲ್ಲಿ ಇದೆ ಈಗಲೂ. ನೀವು ಬಂದರೆ ಪ್ರತ್ಯಕ್ಷವಾಗಿ ನೋಡ್ಬೋದು, ನಾನು ಸುಳ್ಳು ಹೇಳ್ತಾ ಇಲ್ಲ.
ನಾನು ಒಂಚೂರು ಬಣ್ಣ ಹಚ್ಚಿ ಹೇಳ್ಬೋದು. ಯಾವ ರೀತಿ ನಾವು ಹೊರಗಡೆ ಹೋಗುವಾಗ ಬಣ್ಣ ಹಚ್ಚಿ ಚಂದಾಗಿ ಹೋಗ್ತೇವೋ, ನಾವು ಇದೇ ರೂಪದಲ್ಲಿ ಹೋದ್ರೆ ನೋಡ್ಲಿಕ್ಕೆ ಆಗ್ತದ ನಮ್ಮನ್ನು? ಎಲ್ಲರೂ ನೋಡಿ ಬಣ್ಣ ಹಚ್ಚಿ ಬಂದವರೇ. ಈಗ ಮನೆಗೆ ಹೋಗಿ ಮುಖ ತೊಳೆದ ಮೇಲೆ ಅವ್ರ ಗಂಡಂದಿರಿಗೆ ಗುರ್ತಾಗೋದಿಲ್ಲ, ಆ ವಿಷಯ ಬೇರೆ. ಯಾಕೆ ಅಂತ ಹೆದರ್ತಾರೆ ಎಲ್ರು. ಹಾಗೆ ನಾವು ಬಣ್ಣ ಹಚ್ಚಿ ಬಂದಿರ್ಬೋದು, ನನ್ನ ಮಾತುಗಳಿಗೆ ಒಂಚೂರು ಪಾಲಿಶ್ ಮಾಡಿರ್ಬೋದು, ಆದ್ರೆ ಸತ್ಯವಾದ ವಿಚಾರ ಇದು. ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಭಗವಂತ ನಮ್ಮ ಕೈಗೆ ಒಂದಿಷ್ಟು ಅಧಿಕಾರವನ್ನು ಕೊಟ್ಟಿರ್ತಾನೆ, ಅದು ಕ್ಷಣಿಕ. ಆ ಅಧಿಕಾರ ಮುಗಿದ ಮೇಲೆ ನಾವು ಇದೇ ಬ್ಯಾನರೇ, ಸಂಡಿಗೆ ಚಾಪೆ. ಹಾಗಾಗಿ ಭಗವಂತ ನಮ್ಗೆ ಏನು ಕೊಟ್ಟಿದ್ದಾನೆ, ಯಾವ ಅಧಿಕಾರ ಕೊಟ್ಟಿದ್ದಾನೆ? ಮೇಡಮ್, ನೀವು SP ಅವರಾಗಿದ್ದೀರಿ, ನಿಮ್ಮ ಅಧಿಕಾರಾವಧಿಯಲ್ಲಿ ನೀವು ಎಲ್ಲರಿಗೂ ಒಳ್ಳೆಯದನ್ನ ಮಾಡಬೇಕು. ಯಾಕಂದ್ರೆ ನೀವು SP ಅವರು ಅನ್ನೋದು ಯಾವತ್ತೂ ನೆನಪಿಗೆ ಉಳಿಯೋದಿಲ್ಲ, ಆದ್ರೆ ನೀವು ಮಾಡಿದ ಒಳ್ಳೆತನ ಸಾಯುವ ತನಕವೂ ಯಾರೂ ಮರೆಯೋದಿಲ್ಲ, ಯಾರೂ ಮರೆಯೋದಿಲ್ಲ. ಹಾಗಾಗಿ ನಮ್ಮ ಕೈಗೆ ಅಧಿಕಾರ ಇರುವಾಗ ಆ ಅಧಿಕಾರದ ಮದದಲ್ಲಿ ನಾವು ತಲೆ ಎತ್ತಿ ನಡೆಯುವುದಕ್ಕಿಂತ ತಲೆ ತಗ್ಗಿ ನಾವು ನಡೆದು ಜನರೊಟ್ಟಿಗೆ ಬೆರೆತ್ರೆ, ಹೃದಯದ ಭಾಷೆಯನ್ನು ಅರಿತ್ರೆ, ನಿಮ್ಗೆ ಹೇಳ್ತಾ ಇಲ್ಲ ಮೇಡಮ್, ಮಾಡುವವರಿಗೆ ಹೇಳ್ತಾ ಇದ್ದೇನೆ. ನನಗೆ ಹೋಗ್ಲಿಕ್ಕುಂಟು ಪೊಲೀಸ್ ಅಂತೆ, ವಾಪಸ್ ಉಡುಪಿ ತನಕ ಹೋಗೋದಿದೆ ನನಗೆ. ನನ್ನ ಅಮ್ಮ ನನಗೆ 3 ವರ್ಷ ಪ್ರಾಯದಲ್ಲಿ ಪೆಟ್ಟು ಹೊಡೆಯೋದನ್ನ ಬಿಟ್ಟಿದ್ದಾಳೆ. ಮತ್ತೆ ನೀವೇನಾದ್ರೂ ಪೆಟ್ಟು ಹೊಡೆದ್ರೆ ಸಹಿಸ್ಲಿಕ್ಕೆ ಆಗುತ್ತದ? ನನಗೆ ಗಂಡನಿಗಂತೂ ಧೈರ್ಯ ಇಲ್ಲ ಬಿಡಿ ಅಷ್ಟು ಹೊಡೆಯೋಷ್ಟು. ಸ್ನೇಹಿತರೆ, ನಮ್ಮ ಅಧಿಕಾರಾವಧಿಯಲ್ಲಿ ನಾವು ನಮ್ಮವರಿಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನ ನಾವು ಮಾಡಿದ್ರೆ ಅದೇ ನಾವು ಮಾಡುವಂತ ಈಶ ಸೇವೆ. ಈಶ ನಿನ್ನ ಸೇವೆಗಾಗಿ ಭಗವಂತ ನಮಗೆ ಈ ಅವಸ್ಥೆಯನ್ನ ಕೊಟ್ಟಿದ್ದಾನೆ. ಅದರ ಸಂಪೂರ್ಣ ಅನುಭವಿಸುವ ಹಕ್ಕು ನನಗೆ ಮಾತ್ರ ಅಲ್ಲ, ನನ್ನ ಸುತ್ತಮುತ್ತ ಇರುವಂತಹ ಪ್ರತಿಯೊಬ್ಬರಿಗೂ ಇದೆ ಅನ್ನೋದನ್ನ ಪ್ರತಿಯೊಬ್ಬ ಭಾರತೀಯ ನಾರಿಯು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ಗೃಹಿಣಿ ಅನ್ನುವ ಪಟ್ಟ ಕೂಡ ನಮ್ಮ ಭಾಗ್ಯದಿಂದ ಸಿಕ್ಕಿರುವಂಥದ್ದು. ಎಷ್ಟೋ ಮಂದಿಗೆ ಮದುವೆ ಆಗಿರೋದಿಲ್ಲ, ಎಷ್ಟೋ ಮಂದಿಗೆ ಮಕ್ಕಳಿರೋದಿಲ್ಲ. ಆ ಮಕ್ಕಳನ್ನ ನಾವು ಆ ಒಂದು ಮೊಬೈಲ್ ಕೈಯಲ್ಲಿ ಕೊಟ್ಟು ನಾವು TV ನೋಡ್ತಾ ಕೂತ್ಕೊಳ್ಳೋದು, ಆ ಮಾತೃತ್ವದ ಸವಿಯನ್ನು ನಾವು ಅನುಭವಿಸದೇ ಇರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಯಾವುದೋ ಒಂದು ಖರ್ಚಿಗೆ ಆ ಮಕ್ಕಳನ್ನ ಹಾಕಿಕೊಂಡು ನಾವಿಲ್ಲಿ ಸಿನಿಮಾ ನೋಡ್ಲಿಕ್ಕೆ ಹೋಗುವಂಥದ್ದು. ಆ ಮಾತ್ರದ ಸುಖವನ್ನು ನಾವು ಯಾವತ್ತೂ ಅನುಭವಿಸೋಣ. ದಿನಕರ ದೇಸಾಯಿ ಅವರು ಒಂದು ಕಡೆ ಹೇಳ್ತಾರೆ, ದೇವರಿಗಿಂತ ತಾಯಿ ಮೇಲು, ಯಾಕೆಂದರೆ ತಾಯಿಯ ಮೊಲೆಯಲ್ಲಿದೆ ಹಾಲು ಅಂತ. ಅಲ್ವಾ ಅಮ್ಮ? ಸರಿಯಾಗಿ ಹೇಳಿದ್ದೇನಾ? ನಿಮ್ಮಷ್ಟು ಬುದ್ಧಿವಂತಲ್ಲ ನಾನು. ದೇವರಿಗಿಂತ ತಾಯಿ ಮೇಲು, ಯಾಕೆಂದರೆ ತಾಯಿಯ ಮೊಲೆಯಲ್ಲಿದೆ ಹಾಲು ಅಂತ. ಯಾಕಂದ್ರೆ ಅಮ್ಮನಿಗಿಂತ ದೊಡ್ಡ ದೇವರಿಲ್ಲ, ಅಮ್ಮನಿಗಿಂತ ದೊಡ್ಡ ಒಂದು ನಮ್ಮ ಆತ್ಮ ಸಖರಿಲ್ಲ, ಅಮ್ಮನಿಗಿಂತ ದೊಡ್ಡ ಒಂದು ಪ್ರಿಯರಿಲ್ಲ, ಅಮ್ಮನಿಗಿಂತ ದೊಡ್ಡವರು ಯಾರೂ ಇಲ್ಲ. ಆದ್ರೆ ಆ ಅಮ್ಮ ತಾನು ಸರಿದಾರಿಯಲ್ಲಿ ನಡೆದು ಮಕ್ಕಳನ್ನ ಕೈ ಹಿಡಿದು ನಡೆಸಬೇಕು. ಕರುಣಾಳು ಬಾಬೆಳಕ್ಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಅನ್ನುವಂತೆ ಈ ರೀತಿಯ ಅನೇಕ ಜನರ ಮಾರ್ಗದರ್ಶನ ನಮಗಿದೆ. ಅದರ ಸರಿಯಾಗಿ ನಾವು ನಡೆಯುವುದಷ್ಟೇ ನಮ್ಮ ಕೆಲಸ ಅಂತ ಹೇಳ್ತಾ ನಾನೊಂದು ಚಿಕ್ಕ ಕಥೆಯನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಗುರುಗಳೇ. ಮುಗಿಸ್ತೇನೆ. ಮಕ್ಕಳು, ನಿಮ್ಗೆಲ್ರಿಗೂ ಗೊತ್ತು, ಈಗ ಸರ್ಕಸ್ ಕಂಪನಿಯಲ್ಲಿ ಪ್ರಾಣಿಗಳನ್ನ ಸಾಕಬಾರ್ದು ಅನ್ನೋ ಒಂದು ಕಾನೂನು ಬಂದಿದೆ ಅಲ್ವಾ? ಸರ್ಕಸ್ ಕಂಪನಿಗಳಲ್ಲಿ ಇವತ್ತು ಪ್ರಾಣಿಗಳ ಆಟ ಇಲ್ಲ, ಅದನ್ನ ಪ್ರಾಣಿ ದಯಾ ಸಂಘದವರು ಬ್ಯಾನ್ ಮಾಡಿದ್ದಾರೆ. ಆ ಪ್ರಾಣಿಗಳನ್ನ ಏನ್ ಮಾಡಬೇಕು? ಆ ಪ್ರಾಣಿಗಳನ್ನ ತಗೊಂಡೋಗಿ ಕಾಡಿಗೆ ಬಿಡ್ತಾರೆ. ಕಾಡಿಗೆ ಬಿಟ್ರೆ ಆ ಕಾಡಿನಲ್ಲಿ ಬಿಟ್ಟಂತಹ ಜಿಂಕೆ, ಅವು ಇವು ಎಲ್ಲ ಸಣ್ಣ ಸಣ್ಣ ಪ್ರಾಣಿಗಳು, ಅವೆಲ್ಲ ಅಲ್ಲೇ ಹುಲ್ಲುಗಿಲ್ಲು, ನನ್ನಂತ ಆನೆಗಳು ಎಲ್ಲ ಹುಲ್ಲುಗೆಲ್ಲ ಮೇಲ್ಕೊಂಡು ಇರ್ತವೆ. ಆದ್ರೆ ಈ ಸಿಂಹ ಆ ಕಡೆ ಈ ಕಡೆ ಓಡ್ತಾ ಇರುವಂತ ಪ್ರಾಣಿಗಳನ್ನ ನೋಡ್ತಾ ಇರ್ತಿತ್ತು. ಯಾಕಂದ್ರೆ ಅದಕ್ಕೆ ಬೇಟೆ ಆಡ್ಲಿಕ್ಕೆ ಬರ್ತಿರ್ಲಿಲ್ಲ. ಬೇಟೆ ಆಡ್ಲಿಕ್ಕೆ ಬರ್ತಿರುವಾಗ ಅದು ಆ ಕಡೆ ಹೋದ ಜಿಂಕೆ, ಈ ಕಡೆ ಹೋದ ಮೊಲ, ಆ ಕಡೆ ಹೋದ ಇದನ್ನು ನೋಡ್ತಾ ಇರ್ತಿತ್ತು. ಅವುಗಳಿಗೆ ಗೊತ್ತಾಯ್ತು ಈ ಸಿಂಹನಿಗೆ ಏನು ಮಾಡಿ ಬೇಟೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ಈ ಬಜಿ ದಡ್ಡ ಅಂತಾರೆ ನಮ್ಮ ಕಡೆ, ಬಜಿ ದಡ್ಡ ಅಂತ ಗೊತ್ತಾಯ್ತು. ಅವು ಎದುರಿಗೆ ಬಂದು ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಶೀಲಾಕಿ ಜವಾನಿ ಅಂತ. ಅಪಾಯ ಇಲ್ಲ ಅಂತ ಹೇಳಿದ ಕೂಡಲೇ ಯಾರು ಮಾಡ್ತಾರೆ. ಡ್ಯಾನ್ಸ್ ಮಾಡಿದ ಕೂಡಲೇ ಈ ಸಿಂಹ ಪಾಪ ಅವನ್ನೇ ನೋಡುದು. ಡಯಾಬಿಟಿಸ್ನವರು ಸ್ವೀಟ್ ನೋಡಿದಾಗ ಜೊಲ್ಲು ಸುರಿಸೋದು ನೋಡುದು, ಹಿಡಿಲಿಕ್ಕೆ ಬರೋದಿಲ್ಲ. ನಾನು ಕೆಲವೊಮ್ಮೆ ಪಾಯಸ ಹೀಗೆ ನೋಡ್ತೀನಿ, ಮಾಡ್ತೀನಿ, ಕೂತ್ಕೊಳ್ತೀನಿ. ಹಾಗೆ ಜೊಲ್ಲು ಸುರಿಸಿ ಕೂತ್ಕೊಂಡಿತ್ತು ಪಾಪ ಸಿಂಹ.
ಕಾಡಿನ ನಾಯಿಗಳಿಗೆ ಗೊತ್ತಾಯ್ತು ಸ್ನೇಹಿತರೆ, ಈ ಸಿಂಹಕ್ಕೆ ಏನೂ ಶಕ್ತಿ ಇಲ್ಲ, ಏನೂ ಪ್ರಯೋಜನ ಇಲ್ಲ, ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಕಾಡಿನ ನಾಯಿಗಳಿಗೆ ಗೊತ್ತಾಯ್ತು. ಕಾಡಿನ ನಾಯಿಗಳು ಸೇರಿ ಒಂದು ಮೀಟಿಂಗ್ ಮಾಡಿ ಸಿಂಹವನ್ನ ಬಂದು ಹಿಡಿದು ಬಡಿದು ಕೊಂದು ತಿಂದು ಬಿಟ್ಟವು. ಕಾಡಿನ ರಾಜ ಆಗಿ ಮೆರಿಬೇಕಾಗಿದ್ದಂತಹ ಸಿಂಹ ಯಶಸ್ವಿ ಕಾಡಿನ ನಾಯಿಗಳ ಬಾಯಿಗೆ ಆಹಾರ ಆಗಿ ಬಿಟ್ಟ. ಯಾಕೆ? ಅದಕ್ಕೆ ಬೇಟೆಯಾಡಲಿಕ್ಕೆ ಬರ್ತಾ ಇರಲಿಲ್ಲ. ಸಿಂಹಕ್ಕೆ ತನಗೆ ಬೇಕಾದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಿಕ್ಕೆ ಬರ್ತಾ ಇರಲಿಲ್ಲ. ಹಾಗಾಗಿ ಅದು ಯಶಸ್ವಿ ನಾಯಿಗಳ ಪಾಲಾಯಿತು. ಇವತ್ತು ನಾವು ಮಾಡ್ತಾ ಇರುವ ತಪ್ಪು ಕೂಡ ಅದೇ ಸ್ನೇಹಿತರೆ. ನಾವು ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ಆಸ್ತಿ ಭೂಮಿ ಕಾಸು ಅದು ಇದು ಮಾಡಿ ಇಟ್ಟಿರ್ತೇವೆ. ಅವರಿಗೆ ಸ್ವತಂತ್ರವಾಗಿ ಜೀವನಕ್ಕಾಗಿ ಸಂಘರ್ಷವನ್ನ ಮಾಡುವುದನ್ನ ಕಲಿಸೋದನ್ನ ಬಿಟ್ಟು ಬಿಟ್ಟಿದ್ದೇವೆ. ಹಾಗಂತ ಅವರ ಪಾಡಿಗೆ ಬಿಟ್ಟು ಬಿಡೋದಲ್ಲ. ನಾವು ರೈನ್ ಕೋಟ್ ಆಗಿ ಇರೋದಲ್ಲ, ನಾವು ಕೊಡೆಯಾಗಿ ಇರಬೇಕು. ಆ ಕೊಡೆ ಎಷ್ಟು ನಮ್ಗೆ ಆ ಒಂದು ಆಶ್ರಯವನ್ನು ಕೊಡ್ತದೋ ಅಷ್ಟೇ ಆಶ್ರಯವನ್ನು ನಾವು ಅವರಿಗೆ ಕೊಡಬೇಕು. ರೈನ್ ಕೋಟ್ ಆಗಿ ನಮ್ಮ ಬಿಗಿದಪ್ಪಿಗೆಯಲ್ಲಿ ಅವರನ್ನು ಇಟ್ಟುಕೊಳ್ಳೋದಲ್ಲ. ಅವರಿಗೆ ತಿಳಿಬೇಕು ನಾನು ಯಾವ ರೀತಿ ಬದುಕಬೇಕು, ಈ ಬದುಕಿನಲ್ಲಿ ನಾನು ಯಾವೆಲ್ಲ ಸಂಘರ್ಷಗಳನ್ನ ನಾನು ಎದುರಿಸಬೇಕು ಅಂತ. ಯಾವುದೇ ಡ್ರೈವಿಂಗ್ ಕ್ಲಾಸ್ನಲ್ಲಿ ಇದು ಕ್ಲಚ್ ಇದು ಬ್ರೇಕ್ ಅಂತ ಹೇಳ್ತಾರೆ ವಿನಃ ಅಲ್ಲಿ ಒಂದು ಟರ್ನಿಂಗ್ ಅಲ್ಲಿ ರಿಕ್ಷಾ ಬರ್ತದೆ, ಅಲ್ಲಿ ಒಂದು ಎಮ್ಮೆ ಬರ್ತದೆ, ಅಲ್ಲಿ ಒಂದು ನಾಯಿ ಬರ್ತದೆ ಅಂತ ಹೇಳಿ ಕೊಡೋದಿಲ್ಲ. ಹಾಗೆ ನಮ್ಮ ಜೀವನ ಅನ್ನೋದು ಒಂದು ಡ್ರೈವಿಂಗ್ ಕ್ಲಾಸ್ ಇದ್ದ ಹಾಗೆ. ಎಲ್ಲ ರೀತಿಯ ಅಡ್ಡಿ ಆತಂಕಗಳು ನಮಗೆ ಬರ್ತಾ ಇರ್ತವೆ. ಅದನ್ನ ದಾಟಿ ಹೋಗ್ಲಿಕ್ಕೆ ಯಾವ ಶಿಕ್ಷಣವೂ ಬೇಡ. ಇರಬೇಕಾಗಿರೋದು ಬುದ್ಧಿಶಕ್ತಿ ಮತ್ತೆ ಒಂದು ಆತ್ಮವಿಶ್ವಾಸ. ಆ ಆತ್ಮವಿಶ್ವಾಸವನ್ನ ನೀವೆಲ್ಲರೂ ಬೆಳೆಸಿಕೊಳ್ತೀರಿ ಅಂತ ತಿಳ್ಕೊಳ್ತಾ, ಒಂದು ಮಗು ಒಂದು ಚಿತ್ರವನ್ನ ಬಿಡಿಸಿತ್ತಂತೆ. ತನ್ನ ಅಪ್ಪನಿಗೆ ತಂದು ತೋರಿಸ್ತಂತೆ, ಅಪ್ಪಯ್ಯ ನಾನು ಬಿಡಿಸಿದ ಚಿತ್ರವನ್ನ ನೋಡು ಅಂತ. ಆ ಅಪ್ಪ ಹೇಳಿದ್ದಂತೆ, ಇದನ್ನು ತಕೊಂಡೋಗಿ ನಿನ್ನ ಶಾಲೆಯ ನೋಟಿಸ್ ಬೋರ್ಡ್ ಅಲ್ಲಿ ಹಾಕು, ಅದರ ಅಡಿಯಲ್ಲಿ ಬರೀ ಇದರಲ್ಲಿರುವ ತಪ್ಪುಗಳನ್ನು ಗುರುತಿಸಿರಿ ಅಂತ. ಆ ತಪ್ಪುಗಳನ್ನು ಜನರು ಗುರುತಿಸ್ತಾರೆ, ನಿನ್ನನ್ನು ನೀನು ತಿದ್ದಿಕೊಳ್ಳಬಹುದು ಅಂತ ಅಪ್ಪಯ್ಯ ಹೇಳಿದ್ನಂತೆ. ಈ ಮಗು ಚಿತ್ರವನ್ನ ಹಾಕಿತ್ತು. ಮರುದಿನ ಬಂದು ನೋಡಿದ ಜನರೆಲ್ಲ ಒಂದೊಂದು ತಪ್ಪು ಹಾಕಿದ್ರು. ಅದರ ಮರುದಿನ ಮಗು ಚಿತ್ರ ಬಂದು ನೋಡುವಾಗ ಇಡೀ ಚಿತ್ರದ ತುಂಬ ತಪ್ಪುಗಳು. ಮಗುವಿಗೆ ಬಹಳ ಆಶ್ಚರ್ಯ ಆಯಿತು. ಅಪ್ಪ, ನಾನು ಅಷ್ಟೊಂದು ದಿನಗಳಿಂದ ಚಿತ್ರಕಲೆಯನ್ನು ಅಭ್ಯಾಸ ಮಾಡಿ ಈ ಚಿತ್ರವನ್ನು ಬಿಡಿಸಿದ್ದೆ, ಇಷ್ಟೊಂದು ತಪ್ಪುಗಳು ಜನರಿಗೆ ಸಿಕ್ಕಿದವು, ಹಾಗಾದ್ರೆ ನನಗೆ ಚಿತ್ರ ಬಿಡಿಸ್ಲಿಕ್ಕೆ ಬರುವುದಿಲ್ವಾ ಅಪ್ಪಯ್ಯ ಅಂತ ಮಗು ಕೇಳುವಾಗ ಅಪ್ಪ ಹೇಳಿದ್ನಂತೆ, ನಾಳೆ ಇನ್ನೊಂದು ಚಿತ್ರವನ್ನು ಬಿಡಿಸು ಮಗು, ಅದೇ ಬೋರ್ಡಿನಲ್ಲಿ ಹಾಕು, ಇದರ ಅಡಿಯಲ್ಲಿ ಬರೀ ಅದರಲ್ಲಿರುವ ತಪ್ಪುಗಳನ್ನು ಗುರುತಿಸಿ ಸರಿಪಡಿಸಿರಿ ಅಂತ. ನಾಡ್ದು ಬಂದು ನೋಡು ಅಂತ ಹೇಳಿದ್ನಂತೆ. ಮಗು ಅತ್ಯಂತ ಕಾತರದಿಂದ ಬೆಳಿಗ್ಗೆ ಎದ್ದು ಕಣ್ಣು ಬಿಟ್ಟ ಕೂಡಲೇ ತಕ್ಷಣವೇ ಓಡಿ ಬಂದು ತನ್ನ ಚಿತ್ರವನ್ನು ನೋಡ್ತಂತೆ. ನೋಡಿದಾಗ ಆ ಚಿತ್ರದಲ್ಲಿ ಒಂದೇ ಒಂದು ತಪ್ಪಿರಲಿಲ್ಲ. ಮಗುವಿಗೆ ಬಹಳ ಆಶ್ಚರ್ಯ ಆಯಿತು. ನಿನ್ನೆ ಚಿತ್ರದಲ್ಲಿ ಅಷ್ಟೊಂದು ತಪ್ಪುಗಳು, ಇವತ್ತಿನ ಚಿತ್ರದಲ್ಲಿ ಒಂದೇ ಒಂದು ತಪ್ಪಿಲ್ಲ, ಯಾಕೆ ಅಪ್ಪಯ್ಯ ಅಂತ ಹೇಳುವಾಗ ಅಪ್ಪಯ್ಯ ಹೇಳಿದ್ನಂತೆ, ಅದೇ ಜಗದ ನೀತಿ ಮಗು. ಹರಿಯೇ ನಿನ್ನನ್ನು ಮೆಚ್ಚಿಸಬಹುದು, ಈ ಜನರ ಮೆಚ್ಚಿಸುವುದು ಬಲು ಕಷ್ಟ. ಹಾಗಾಗಿ ನಿನ್ನ ಆತ್ಮ ಪರಮಾತ್ಮ, ನಿನ್ನ ಅಪ್ಪ ನಿನ್ನ ಅಮ್ಮ ನಿನಗೆ ಏನನ್ನು ಸರಿ ಅಂತ ಹೇಳ್ತಾರೆ ಅದನ್ನು ಮಾಡು, ಮುಂದುವರಿಸು. ಯಶಸ್ಸು ನಿನಗೆ ಕಟ್ಟಿಟ್ಟ ಬುತ್ತಿ. ಆದರೆ ಸ್ವಾರ್ಥ, ಅಭಿಲಾಷೆ, ದುರಾಶೆ ಇಂಥದ್ದೆಲ್ಲ ಮಾಡಬೇಡ. ಇನ್ನೊಬ್ಬರ ಅನ್ಯಾಯಕ್ಕೆ ಹೋಗಬೇಡ. ಇನ್ನೊಬ್ಬರ ಕಣ್ಣೀರಿಗೆ ಕಾರಣ ಆಗಬೇಡ. ಉಂಡವರು ಹರಿಸ್ಬೇಕಾಗಿಲ್ಲ, ನೊಂದವರು ಶಪಿಸಬೇಕಾಗಿಲ್ಲ. ಹೊಟ್ಟೆ ತುಂಬ ಉಂಡವರು ನಮ್ಮನ್ನು ಹರಿಸ್ಬೇಕಾಗಿಲ್ಲ. ಅವರ ಹೊಟ್ಟೆ ತುಂಬಿದ ತೃಪ್ತಿಯೇ ಅದೇ ನಮಗೆ ಒಂದು ದೊಡ್ಡ ಹಾರೈಕೆ. ನೊಂದವರು ಶಪಿಸಬೇಕಾಗಿಲ್ಲ. ನಮ್ಮ ಮಾತಿನಿಂದ, ನಮ್ಮ ಕೃತಿಯಿಂದ, ನಮ್ಮ ಕೆಲಸಗಳಿಂದ ನೊಂದವರು ಯಾವತ್ತೂ ನಮಗೆ ಶಪಿಸಬೇಕಾಗಿಲ್ಲ. ಅವರ ಅಂತರಾತ್ಮದಲ್ಲಿ ಅವರು ಪಟ್ಟ ನೋವೇ ನಮಗೆ ದೊಡ್ಡ ಒಂದು ಶಾಪ. ಹಾಗಾಗಿ ಸದಾ ಕಾಲವು ಜನರಿಗಾಗಿ, ಜನರ ಒಳಿತಿಗಾಗಿ, ಜನರ ಆನಂದಕ್ಕಾಗಿ, ಜನರ ಸಂತೋಷಕ್ಕಾಗಿ, ಜನರೊಂದಿಗೆ ಜನರಾಗಿ ಸಮ್ಮಿಳಿತವಾಗಿ ಬದುಕುವ ಆ ವರವನ್ನು ನಾವು ನಗು ನಗುತ್ತಾ ದೇವರಲ್ಲಿ ಬೇಡೋಣ. ನಗು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಿಮ್ಮೆಲ್ಲರ ಮುಖದಲ್ಲಿ ನಗುವಿದೆ, ಅದು ನಿಮ್ಮ ಸಹಜದ ಧರ್ಮ. ನಗಿಸುವ ಕೆಲಸವನ್ನು ನಾನು ಮಾಡಲಿಲ್ಲ. ಬಹುಶಃ ವೈಚಾರಿಕ ವಿಚಾರಗಳನ್ನು ನಾನು ಹೇಳಿದ್ದೇನೆ. ನಗುವಿಗಾಗಿ ನಗುವಲ್ಲ, ಮಾತಿಗಾಗಿ ನಗು ಬರಬೇಕು ಅನ್ನೋದು ನನ್ನ ವಿಚಾರ. ಹಾಗಾಗಿ
ನನ್ನ ಮಾತುಗಳು ನಿಮಗೆ ಇಷ್ಟ ಆಗಿದ್ರೆ ಜೋರಾದ ಚಪ್ಪಾಳೆಯೊಂದಿಗೆ ನಗು ನಗುತ್ತಾ ಪ್ರೀತಿಯನ್ನು ಹಂಚಿಕೊಂಡು ಪ್ರೀತಿಯನ್ನು ಪಡೆದುಕೊಂಡು ಪ್ರೀತಿಗಿಂತ ದೊಡ್ಡ ಆಸ್ತಿ ನಮ್ಮಲ್ಲಿ ಇಲ್ಲ ಅಂತ ತಿಳ್ಕೊಂಡು ನನಗೊಬ್ರು ಹೇಳಿದ್ರು, ಏನು ಮೇಡಮ್ ನಿಮಗೆ ನಿಮ್ಮ ಹತ್ರ ಬೇಕಾದಷ್ಟು ದುಡ್ಡಿದೆ ಅಂತ. ಗುರುಗಳೇ, ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ ಅಂತ ಹೇಳಿದ್ರು. ನಾನು ಹೇಳಿದೆ, ನನ್ನ ಹತ್ರ ದುಡ್ಡಿದೆಯೋ ಇಲ್ವೋ ಅದು ಅಗತ್ಯ ವಿಷಯ ಬೇರೆ, ಆದರೆ ನನ್ನಲ್ಲಿ ಏನಿದೆ, ಯಾವ ಪರಿಸ್ಥಿತಿ ಇದೆ, ಯಾವ ರೀತಿಯಲ್ಲಿದೆ, ಅದರಲ್ಲಿ ಸಂತೋಷವಂತ ಕಾಣುವಂಥ ಮನಸ್ಥಿತಿ ನನ್ನದಿದೆ. ಇದ್ದುದರಲ್ಲಿ ಸಂತೋಷವಾಗಿ ಆನಂದವಾಗಿ ಇದ್ದುದರಲ್ಲಿ ಎಲ್ಲವನ್ನೂ ಸಹಿಸಿಕೊಂಡು ಬದುಕುವಂಥ ಮನಸ್ಥಿತಿ ಭಗವಂತ ನನಗೆ ಕೊಟ್ಟಿದ್ದಾನೆ. ಇಂಥ ಹಿರಿಯರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕಿಂತ ದೊಡ್ಡ ಆಸ್ತಿ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾ, ನಿಮ್ಮೆಲ್ಲರ ಅನುಮತಿಯ ಮೇರೆಗೆ ನಿಮ್ಮ ಜೋರಾದ ಚಪ್ಪಾಳೆಯ ನಿರೀಕ್ಷೆಯೊಂದಿಗೆ ಗುರುಗಳ ಆಶೀರ್ವಾದವನ್ನು ಬೇಡಿಕೊಳ್ತಾ ಅವರ ಪ್ರೀತಿಗೆ ನಾನು ಶರಣು ಅಂತ ಹೇಳ್ತಾ, ಯಾಕಂದರೆ ಏನೂ ಅಲ್ಲದ ವ್ಯಕ್ತಿ ನಾನು. ಇವರ ಹತ್ರ ಎಲ್ಲ ಡಿಗ್ರಿಗಳಿವೆ, PhDಗಳಿವೆ, ನನ್ನ ಹತ್ರ ಏನೂ ಇಲ್ಲ. ನಾನು ಜಸ್ಟ್ BA ಪಾಸ್, ಅದು ಕೂಡ ಮದುವೆ ಆದ ಮೇಲೆ ಕರೆಸ್ಪಾಂಡೆನ್ಸ್ ಕೋರ್ಸ್ ಮಾಡಿದ್ದು. ಮದುವೆ 19ರಲ್ಲಿ ಆಗಿತ್ತು. ಆಗ ನಾನು ಈಗಿರಲಿಲ್ಲ, ತುಂಬ ಚಂದ ಇದ್ದೆ. ಹಾಗಾಗಿ 19ರಲ್ಲಿ ಮದುವೆ ಆಗಿತ್ತು. ಆ ಮದುವೆ ಅನ್ನಬೇಕಾದ್ರೆ ನಾನು ಒಂದು ದೃಷ್ಟಾಂತ ಹೇಳಿ ಮುಗಿಸ್ತೇನೆ. ನನಗೊಬ್ಬ ಚಂದದ ಮಗಳಿದ್ದಾಳೆ, ಐಶ್ವರ್ಯ ರೈ ಹಾಗೆ ಇದ್ದಾಳೆ. ಅವಳಿಗೊಂದು ಮದುವೆ ಮಾಡಬೇಕಂತ ನನಗೆ ಮನಸ್ಸಾಯಿತು. ನನಗೆ ಮನಸ್ಸೇನು, ಇಲ್ಲಾದವ್ರು ಮಾಡ್ಕೊಳ್ತಾರೆ. ಆಗ ನಾನು ನನ್ನ ಮಗಳನ್ನ ಕರೆದು ಹೇಳಿದೆ, ಗುರುಗಳೇ ಏನಂದರೆ, ಮಗಳೇ ನಿನಗೆ ಮದುವೆ ಮಾಡಬೇಕಂತ ನನಗೆ ಮನಸ್ಸುಂಟು, ಆದರೆ ನನ್ನ ಕೆಲವು ಪರ್ಮಿಷನ್ ಉಂಟು, ನೀನು ಲವ್ ಮ್ಯಾರೇಜ್ ಆದರೂ ಆಗ್ಬೋದು. ಯಾಕಂದರೆ ಮಕ್ಕಳು ನಮ್ಮ ಹತ್ರ ಪರ್ಮಿಷನ್ ಕೇಳೋದಿಲ್ಲ, ಅವ್ರು ಮಾಡ್ಕೋತಾರೆ. ಅವರೊಟ್ಟಿಗೆ ನಾವು ಸೇರಿಸಿ ನಡೀತೇವೆ, ಯಾಕಂದರೆ ನಮ್ಮ ಮಕ್ಕಳು. ಅದೇ ಅವರ ಮಕ್ಕಳಾಗಿದೆ ನೋಡ, ಅವರು ಇಂಟರ್ ಕಾಸ್ಟ್ ಅಂತೆ ಅಂತ ನಾವೇ ಹೇಳ್ತೇವೆ. ನಮ್ಮ ಮಕ್ಕಳು ಮಾಡಿದರೆ ನಮ್ಮ ಬಾಯಿ ಚುಪ್ಪು, ಯಾಕಂದರೆ ನಮಗೆ ನಮ್ಮ ಮಕ್ಕಳು ಬೇಕು. ಹಾಗಾಗಿ ನಾನು ನನ್ನ ಮಗಳ ಹತ್ರ ಹೇಳಿದೆ, ಇಲ್ಲ ವಿಷಯ ಇನ್ನೂ ಇದೆ. ಹಾಗಿರುವಾಗ ನನ್ನ ಮಗಳಿಗೆ ನಾನು ಹೇಳಿದೆ, ಮಗಳೇ ನೀನೇ ಹುಡುಕಿಕೊಂಡ್ರು ನನ್ನ ಅಭ್ಯಂತರ ಇಲ್ಲ, ಆದರೆ ನನ್ನ ಕೆಲವು ಕಂಡೀಷನ್ ಇದೆ ಅಂದು. ಏನಮ್ಮ ಅದು ಅಂದ್ಲು. ಏನಿಲ್ಲ, ತುಂಬ ಚಂದ ಇದ್ದಾಳೆ, ಒಳ್ಳೆ ಪಾಪದ ಹುಡುಗಿ ಗುರುಗಳೇ. ಅದಕ್ಕೆ ಅವಳ ಹತ್ರ ಹೇಳಿದೆ, ಮೊದಲನೇದಾಗಿ ಹುಡುಗ ಒಳ್ಳೆ ಕೆಲಸದಲ್ಲಿರ್ಬೇಕಮ್ಮ. ನಾಳೆ ನಿನ್ನ ಚಿಂತೆ ನನಗಿರಬಾರ್ದು. ನಾಳೆ ಅಮ್ಮ ಅದು ಕೊಡು ಇದು ಕೊಡು ಅಂದರೆ ನನ್ನ ಹತ್ರ ಏನಿಲ್ಲ ಅಮ್ಮ. ಹಾಗಾಗಿ ಒಳ್ಳೆ ಕೆಲಸದಲ್ಲಿರುವ ಹುಡುಗನನ್ನು ಹುಡುಕು ಅಂದೆ. ಆಯಿತು ಅಂದ್ಲು. ಹಾಗೆ ಮತ್ತೆ ಎರಡನೇದಾಗಿ ಹೇಳಿದೆ, ನೋಡು ಹುಡುಗ ಸ್ವಲ್ಪ ಉದ್ದ ಇದ್ರೆ ಚಂದ, ಹುಡುಗರು ಸ್ವಲ್ಪ ಉದ್ದ ಇದ್ರೆ ಚಂದ. ಹಾಗಾಗಿ ಸ್ವಲ್ಪ ಉದ್ದದ ಹುಡುಕನ, ಈಗ ನಮ್ಮ ಫೋಟೋಗ್ರಾಫರ್ ನೋಡಿ ಉದ್ದ ಚಂದ ಇದ್ದಾರೆ. ಹಾಗೆ ಎಷ್ಟು ಖುಷಿ ಆಯಿತು ನೋಡಿ. ಅಲ್ಲ, ಹುಡುಗಿ ಕೊಡೋದಿಲ್ಲ, ಹೀಗೆ ಹೇಳಿದ್ದು. ಉದ್ದದ ಹುಡುಗ ಇದ್ರೆ ಹುಡುಕಿ ಅಂತ ಹೇಳಿದೆ. ಆಗ ಆಯ್ತು ಅಂದ್ಲು. ಆಯ್ತು, ನಿಲ್ಲಿಸ್ತೇನೆ, ಕೊನೆ ಆಟ ಇದು. ಮೂರನೇದಾಗಿ ಏನಮ್ಮ ಅಂದ್ಲು. ಮೂರನೇದಾಗಿ ಹುಡುಗರು ಹೆಚ್ಚು ಬೆಳ್ಳಗಿದ್ರೆ ಚೆನ್ನಾಗಿ ಕಾಣೋದಿಲ್ಲ, ಬಿಳಿ ಜಿರಳೆ ಹಾಗೆ, ಕಪ್ಪಿರುವ ಹುಡುಗನನ್ನು ಹುಡುಕು ಅಂದೆ. ಆಯ್ತಮ್ಮ ಅಂದ್ಲು. ನಾಲ್ಕನೇದಾಗಿ ಹೇಳುವಾಗ ನನ್ನ ಮಗಳು ಇಲ್ಲು, ಒಂದು ಸ್ವಲ್ಪ ನಿಲ್ಸಮ್ಮ, ಹೋಲ್ಡ್ ಆನ್ ಅಂದ್ಲು. ಏನು ಅಂದೆ. ಅಲ್ಲ, ನನ್ನೊಂದು ಪ್ರಶ್ನೆ ಇದೆ ಅಂದ್ಲು. ಏನು ಅಂದೆ. ಅಲ್ಲ, ಈಗ ಹುಡುಗ ಹುಡುಕ್ತಾ ಇರೋದು ನಿನಗೋ ನನಗೋ ಅಂತ ಕೇಳಿದ್ಲು. ನನ್ನ ಕಂಡೀಷನ್ ನೋಡಿ ಬೆದ್ರಿ ಬಿಟ್ಲು ಹುಡುಗಿ. ಹುಡುಗ ಹುಡುಕ್ತಾ ಇರೋದು ನಿನ್ಗೋ ನನಗೋ ಅಂತ ಕೇಳಿದ್ಲು ಗುರುಗಳೇ. ಯಾಕಂದ್ರೆ ನಾನು ಅಷ್ಟೊಂದು ಕಂಡೀಷನ್ಗಳನ್ನು ಹಾಕಿದ್ದೇನೆ. ಆಗ ನನಗೆ ಜ್ಞಾನೋದಯ ಆಯಿತು. ನನ್ನ ಮಗಳ ಜೀವನ ಸಂಗಾತಿಯನ್ನು ಹುಡುಕ್ಲಿಕ್ಕೆ ನಾನು ಎಷ್ಟೊಂದು ಕಂಡೀಷನ್ಗಳನ್ನು ಹಾಕ್ತಾ ಇದ್ದೇನೆ. ಇವತ್ತು ನಾವು ಮಾಡ್ತಾ ಇರೋದು ಇದೆ. ಇನ್ನೊಬ್ರು ಹೇಗೆ ನಡಿಬೇಕು, ಯಾವ ಬಟ್ಟೆ ಹಾಕಬೇಕು, ಅವ್ರು ಯಾವ ರೀತಿ ಮಾತಾಡಬೇಕು, ಅವ್ರು ಲಿಫ್ಟಿಗೆ ಹಚ್ಚಬೇಕೋ ಬೇಡವೋ, ಅವರು ಜಡೆ ಬಿಡಬೇಕು ಕುದುರ್ಬು ಬಿಡಬೇಕು, ಅವ್ರು ಎಷ್ಟು ಮಾತಾಡಬೇಕು ಏನು ಮಾತಾಡಬೇಕು ಅಂತ ನಿರ್ಧರಿಸುವವರು ನಾವಾಗಿದ್ದೇವೆ. ಇನ್ನೊಬ್ಬರ ಬಗ್ಗೆ ನಾವು ಚಿಂತೆ, ನಮ್ಮ ಬಗ್ಗೆ ಮಾತಾಡೋದಿಲ್ಲ. ಸ್ವಾಮಿ ಗುರುಗಳು ಯಾವಾಗಲೂ ಹೇಳ್ತಾರೆ, ಬದುಕಲು ಬಿಡಿ ಅಂತ. ಬದುಕಲು ಬಿಡಿಯಲ್ಲ, ಬದುಕಲು ಕಲಿ ಅಂತ ಹೇಳ್ತಾರೆ. ನಾನು ಹೇಳ್ತೇನೆ, ಬದುಕಲು ಬಿಡಿ. ನಮ್ಮನ್ನು ನಮ್ಮ ಪಾಲಿಗೆ ಬದುಕಲಿಕ್ಕೆ ಬಿಡಿ. ನೀವು ನಿಮ್ಮ ಪಾಡಿಗೆ ಬದುಕಿಕೊಳ್ಳಿ. ಈ ಪ್ರಪಂಚ ಅನ್ನೋದು ವಿಶಾಲವಾಗಿದೆ. ಅವರವರ ಜೀವನ, ಅವರವರ ಬುದ್ಧಿಶಕ್ತಿ, ಅವರವರ ಜ್ಞಾನ, ಅವರವರ ಯೋಗ್ಯತೆ ಅವರಿಗಿದೆ. ಅದರ ಒಟ್ಟಿಗೆ ಅವರು ಬದುಕಿಕೊಳ್ಳಿ, ನಾವು ಬದುಕಿಕೊಳ್ಳೋಣ. ನಾವೆಲ್ಲರೂ ಪರಸ್ಪರ ಪ್ರೀತಿಸೋಣ. ಪ್ರೀತಿ ಅನ್ನೋದು ನಮ್ಮ ಮಂತ್ರವಾಗಿರಲಿ. ಪ್ರೀತಿ ಅನ್ನೋದು ನಿರಂತರವಾಗಿರಲಿ. ಪ್ರೀತಿ ಅನ್ನೋದು ಸದಾ ಹರಿಯುತ್ತಿರಲಿ. ಈ ಭರಮಸಾಗರದ ನೀರಿನಂತೆ ಪ್ರೀತಿ ಅನ್ನೋದು ಹೃದಯಗಳಲ್ಲಿ ಹರಿಯಲಿ ಅಂತ ಹಾರೈಸ್ತಾ ನಿಜವಾಗಿಯೂ ನನ್ನ ಮಾತಿಗೆ ಈಗ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೆ.